ಜಿಎಂಟಿಗಿಂತ 5 ಮುಂದು ಭಾರತ ನಿಗದಿತ ಕಾಲಮಾನ. ಜಿಎಂಟಿಗಿಂತ 5 ಮುಂದು. ಜಿಎಂಟಿ ರೇಖಾ ಅಶ್ವಾಂಶ ರೇಖಾ ಇದು ಅಶ್ವಾಂಶ ರೇಖಾ ಅದಲ್ಲ, ಅದನ್ನ ಒಂದು ಜಿಎಂಟಿ ರೇಖಾ ಇರುತ್ತೆ. ಜಿಎಂಟಿ ಆಗ್ಬೇಕು ಈ ಕಡೆ. ಜಿಎಂಟಿಗಿಂತ 5 ಮುಂದೆ ಕಾಲ ನಿಗದಿ. ಭೂಮಿ ಅಂತರಾಳ. ಓಕೆ, ಭೂಮಿ ಅಂತರಾಳವನ್ನು 3 ಭಾಗ ವಿಂಗಡಿಸ್ಯಾರ. 3 ಭಾಗದಾಗ ಒಂದನೇದು ಭೂಕವಚ ಬರ್ತದೆ, ಎರಡನೇದು ಮ್ಯಾಂಟಲ್ ಬರ್ತದೆ, ಮೂರನೇದು ಕೇಂದ್ರಗೊಳಿತ ಬರ್ತದೆ. ಭೂಕವಚದಾಗ 2 ಬರ್ತಾವೆ. ಭೂಕವಚ, ಸಾಗರ ಕವಚತೆ ಬರ್ತಾವೆ. ಅವು ಎಷ್ಟವ? ಭೂಮಿಯಿಂದ ಭೂಕವಚ 30 ಕಿಲೋಮೀಟ್ರ್ ಅದ, ಆದರೆ ಭೂಮಿಯಿಂದ ಸಾಗರ ಕವಚ 5 ಕಿಲೋಮೀಟ್ರ್ ಅದ. ಇದು ಸಿಯಾಲತ್ತರ. ಇದಕ್ಕೆ ಭೂಖಂಡ ಕವಚಕ್ಕೆ ಸಿಯಾಲತ್ತರ. ಇದು ಸಾಗರ ಕವಚಕ್ಕೆ ಸೀಮಾ ಹತ್ತರ. ಇದು ಸಾಂದ್ರತೆ 2.7 ಅದ ಭೂಕವಚದು. ಇದ್ರ 2.95 ಅದ ಸಾಂದ್ರತೆ. ಇದು ಹಗುರದ. ಇದು ಭೂಕವಚ. ಇದು ಏನು ಕೊಟ್ಟಿಲ್ಲ ಭೂಕವಚ. ಇಲ್ಲಿ ಸಿಲಿಕಾನ್ ಅಲ್ಯೂಮಿನಿಯಂ ಅದ ಭೂಕವಚದಲ್ಲಿ. ಇಲ್ಲಿ ಸಿಲಿಕಾನ್ ಮ್ಯಾಗ್ನೀಷಿಯಮ್ ಅದ. ಇಲ್ಲೇನು ಕರ್ತಾವ? ಇದು ಭೂಕವಚದಲ್ಲಿ ಅಗ್ನಿಶಿಲೆ, ಪದರುಶಿಲೆ, ರೂಪಾಂತರ ಶಿಲೆಗಳು ಇದ್ರಾಗೆ ಬರ್ತಾವೆ, ಕಂಡು ಬರ್ತಾವೆ. ಸೀಮಾ ಸಿಯಾಲ ಬೇರ್ಪಡಿಸೋದು ಯಾವುದಂದ್ರೆ ಕಾರ್ನಾಡ್. ಭೂಕವಚ ಮ್ಯಾಂಟಲ್ ಬೇರ್ಪಡಿಸುವುದು ಅಂದ್ರೆ ಮೆಹ್ರೋವಿಸಿಕ್. ಮ್ಯಾಂಟಲ್ 60 ಕಿಲೋಮೀಟ್ರ್. 60ರಿಂದ 2,900 ಕಿಲೋಮೀಟ್ರ್ ತನಕ ಮ್ಯಾಂಟಲ್. ಮ್ಯಾಂಟಲ್ ಮೇಲ್ಪದರ ಕೆಳಪದರ. ಮ್ಯಾಂಟಲನ್ನು 2 ಪದರ ಮಾಡ್ಯಾರ. ಅದು ಮೇಲ್ಪದರ ಕೆಳಪದರ. ಆ ಮ್ಯಾಂಟಲ್ದ ಮೇಲ್ಪದರ ಎಸ್ತೋನೋಸ್ಪಿಯರ್. ಮೇಲ್ಪದರಕ್ಕೆ ಎಸ್ತೋನೋಸ್ಪಿಯರ್ ಅಂತಾರ, ಕೆಳಗೆ ಪದರಕ್ಕೆ ಮೆಸೋನೋಸ್ಪಿಯರ್ ಅಂತಾರ. ಈ ಮ್ಯಾಂಟಲ್ ಮೇಲ್ಪದರ ಅದಕ್ಕೆ ಭೂಕಂಪ ಜ್ವಾಲಾಮುಖಿ ಉಂಟಾವ. ಇಲ್ಲಿ ಶಿಲಾಪಕ ಸ್ಥಿತಿ ಅದ, ಕೆಳಪದರದಾಗ ಘನ ಸ್ಥಿತಿ ಅದ. ಹಾಗೆ ಎಸ್ತೋನೋಸ್ಪಿಯರ್ ಮತ್ತು ಮೆಸೋಸ್ಪಿಯರ್ ಬೇರ್ಪಡಿಸೋದು ಯಾವುದು? ಎಸ್ತೋನೋಸ್ಪಿಯರ್ ಮೆಸೋಸ್ಪಿಯರ್ ಅಂದ್ರೆ ಇದು ಮ್ಯಾಂಟಲ್ದಾಗ 2 ಅದಲ್ಲ, ಎಸ್ತೋನೋಸ್ಪಿಯರ್ ಮೆಸೋಸ್ಪಿಯರ್. ಅದ್ರಾಗ ರೆಪಿಟಿ ಅಂತ ಬರ್ತದೆ. ರೆಪಿಟಿ. ಈಗ ಮ್ಯಾಂಟಲ್ಲ ಮತ್ತು ಕೇಂದ್ರಗೋಳ ಎರಡೂ ಯಾವ ವ್ಯವಸ್ಥೆ ಅಂದ್ರೆ ಗುಟೆನ್ಬರ್ಗ್ ಬೇರ್ಪಡಿಸ್ತಾನೆ. ಈ ಕೇಂದ್ರಗೋಳ ತಾಗಿಂದ ಎಲ್ಲಕ್ಕೆ ತಾಗಿಂದ ಹೊರಕವಚ ಒಳಕವಚ ಅದ್ರಾಗ 2 ಮಾಡಿದೆವು. ಹೊರಕವಚದಾಗ ನಿಪೆ ಅಂತಾರೆ. ಹೊರಕವಚಕ್ಕೆ ಒಳಗಿಂದು ನೆಫೆ. ಶಿಲಾಪಾಕದಾಗ ಇರೋದು ಯಾವುದು? ಹೊರಕವಚ. ಒಳಕವಚ ಘನ ರೂಪದಾಗದ. ಇದು 200. ಇದನ್ನು ಕೇಳಲ್ಲ. ಹೊರ ಕೇಂದ್ರ ಒಳ ಕೇಂದ್ರವನ್ನು ಬೇರ್ಪಡಿಸುವುದು. ಮೆಮನ್, ಬುಲೆಟ್, ಟ್ರಾನ್ಸಿಷನ್, ಲೇಹ್ಮನ್. ಈಗ ಭೂಕವಚದ ಆಳ ಭೂಮಿಯಿಂದ 30 ಕಿಲೋಮೀಟ್ರ್ ಅದ, ಸಾಗರದಿಂದ 5 ಕಿಲೋಮೀಟ್ರ್ ಅದ, ಪರ್ವತದಿಂದ 60 ಕಿಲೋಮೀಟ್ರ್. ಒಟ್ಟು ಟೋಟಲ್ ಅಂದ್ರೆ 60. ಭೂಚಿಪ್ಪ ಶಿಲಾವಲಯವು ಯಾವಾಗ ಬೇರ್ಪಡಿಸ್ತದೆ ಅಂದ್ರೆ ಗುಟೆನ್ಬರ್ಗ್ ಮಧ್ಯ ಅದ. ಗುಟೆನ್ಬರ್ಗ್ ಇಲ್ಲ. ಭೂಚಿಪ್ಪ ಶಿಲಾಚಿಪ್ಪು ಮ್ಯಾಂಟಲ್ ಮತ್ತು ಕೇಂದ್ರಗೋಳ ಗುಟೆನ್ಬರ್ಗ್. ಭೂಚಿಪ್ಪ ಶಿಲಾಚಿಪ್ಪುಗಳು. ಓಕೆ, ಇದಾಯಿತು. ಈಗ ಭೂಕಂಪ ಹೆಂಗೆ ಆಗ್ತದೆ? ಅಂದ್ರೆ ಮ್ಯಾಂಟಲ್ ಇತ್ತಲ್ಲ, ಮ್ಯಾಂಟಲ್ದಾಗ ಯಾವುದು ಮ್ಯಾಂಟಲ್ದಾಗ ಎಸ್ತೋನೋಸ್ಪಿಯರ್ ಇತ್ತಲ್ಲ, ಎಸ್ತೋನೋಸ್ಪಿಯರ್ದಾಗ ಭೂಕಂಪ ಉಂಟಾಗ್ತದೆ. ಭೂಕಂಪ ಎಟ್ಟಿರ್ತದೆ ಅಂದ್ರೆ 100ರಿಂದ 700 ಅಡಿ ಒಳಗೆ ಕಂಡು ಬರ್ತದೆ. 100ರಿಂದ 750 ಒಳಗೆ ಕಂಡು ಬರ್ತದೆ. 100 ಕಿಲೋಮೀಟ್ರಿಂದ 750 ಕಿಲೋಮೀಟ್ರ್ ಆಳದಲ್ಲಿ ಕಂಡು ಬರ್ತದೆ. ಭೂಕಂಪಕ್ಕೆ ಕಾರಣಗಳು ಯಾವ್ಯಾವು ಅಂದ್ರೆ ಮಡಿಕೆಗಳು, ಸ್ಥಿಲಾಗಳು, ಸ್ಥಾನಪಲ್ಲಟಗಳು, ಇವು
ಜ್ವಾಲಾಮುಖಿ ಭೂಕಂಪ, ಭೂಕಂಪದಾಗ ಜ್ವಾಲಾಮುಖಿ ಭೂಕಂಪ ಇವು ಅತಿ ಹಾಳು ಮಾಡೋದಿಲ್ಲ, ಕಡಿಮೆ ಹಾಳು ಮಾಡ್ತಾವೆ. ಈ ಮಾನವ ನಿರ್ಮಿತ ಕೊಯ್ನಾ ಡ್ಯಾಮ, ಹೊನ್ನೂರು ಡ್ಯಾಮ US ಇದು, ಮಂಗ್ಲಾ ಡ್ಯಾಮ ಪಾಕಿಸ್ತಾನದು, ಕರಿಬಾ ಡ್ಯಾಮ ಜಿಂಬಾಬ್ವೆದು, ಇದು ಡ್ಯಾಮ್ ಕಟ್ಟಡ ಆಗ್ತಾವೆ. ಇವು ಭೂಕಂಪದಾಗ 3 ವಲಯ ಬರ್ತಾವೆ: ಪ್ರಾಥಮಿಕ ವಲಯ, ದ್ವಿತೀಯ ವಲಯ, ಮೇಲ್ಮೈ ವಲಯ. ಭೂಕಂಪದಾಗ 3 ವಲಯ ಬರ್ತಾವೆ. ಪ್ರಾಥಮಿಕ ವಲಯದಾಗ ತೆಳುವಾದ ಉರ್ದುಮುಖ ಅದ, ವೇಗ ಹೆಚ್ಚದ 4.3 ಕಿಲೋಮೀಟ್ರ್ ಅದ, ಮೊದಲು ಬರ್ತದೆ. ದ್ವಿತೀಯ ವಲಯ ಹೆಸರು ಅಡ್ಡ ಅಲೆಗಳು, ಕಡಲು ವಸ್ತು ಲಂಬಕೋನ ತಲುಪ್ತವೆ. ಇವು ದ್ರವ ಮೂಲಕ ಚಲಿಸುವುದಿಲ್ಲ. ಇದು ದ್ರವ ಮೂಲಕ ಚಲಿಸುವ ದ್ವಿತೀಯ ವಲಯಗಳು. ಈಗ ಮೇಲ್ಮೈ ವಲಯಗಳು ಅತಿ ಹೆಚ್ಚು ಹಾನಿಕರ ಅಂದರೆ ಮೇಲ್ಮೈ ವಲಯಗಳು ಎಲ್ಲ ಆಕಾರ. ಹೆಸರು ಉದ್ದು ಅಲೆಗಳು, ದೀರ್ಘಾವಧಿ, ಲಕ್ಷಣ ಮಂದವಾಗಿದೆ, ಕೊನೆ ಹಂತದ್ದು, ಹಾನಿ ಹೆಚ್ಚು. ಭೂಕಂಪದ ಅಳತೆಗಳು, ಭೂಕಂಪ ಹೆಂಗೆ ಅಳಿತಾರೆ ಅಂದ್ರೆ ರಿಕ್ಟರ್ ಮಾಪನದಿಂದ ಮರ್ಷಿಯಲ್ ಮಾಪನದಿಂದ ಅಳಿತಾರೆ. ಈಗ ಭೂಕಂಪ ಹೆಚ್ಚು ಎಲ್ಲಿ ಆಗ್ತದೆ? ಪೆಸಿಫಿಕ್ ಮಹಾಸಾಗರ ಕೇಳಿ. ಪೆಸಿಫಿಕ್ ಮಹಾಸಾಗರದಾಗ 65% ಆಗ್ತದೆ. ಈ ಮಧ್ಯ ಖಂಡ ವಲಯ ಮೆಡಿಟರೇನಿಯನ್ ಸಮುದ್ರ ಅಲ್ಕೈನ್ಸ್ 21% ಆಗ್ತದೆ. ಭಾರತದಾಗ ಭೂಕಂಪ ವಲಯ 5 ಮಾಡ್ಯಾರ. ಅತಿ ಹೆಚ್ಚಿನ ವಲಯ ಅಂದರೆ 5ನೇ ವಲಯ, ಅತಿ ಕಡಿಮೆ ವಲಯ ಅಂದರೆ 1ನೇ ವಲಯ. ಅತಿ ಹೆಚ್ಚು ವಲಯ ಅಂದರೆ ಜಮ್ಮು ಕಾಶ್ಮೀರ, ಹಿಮಾಚಲ ಪ್ರದೇಶ, ಅಂಡಮಾನ, ಈಶಾನ್ಯ ಬೆಟ್ಟಗಳು ಅತಿ ಹೆಚ್ಚು ವಲಯ. ಕಡಿಮೆ ವಲಯ ಅಂದರೆ ಕಡಿಮೆ ವಲಯ ಅಂದರೆ ನಡಬೇಕಿನ ವಲಯಗಳು, ರಾಜ್ಯಗಳು. ಮುಂದೆ ನಮ್ಮ ಕರ್ನಾಟಕ ಎದುರಾಗದ ಅಂದ್ರೆ 3ನೇ ವಲಯದಾಗದ. 3ನೇ ವಲಯದಾಗ ಕರ್ನಾಟಕ ಬರ್ತವೆ, ಕೇರಳ ಬರ್ತವೆ, ತಮಿಳುನಾಡು, ಆಂಧ್ರ ಪ್ರದೇಶ ಬರ್ತವೆ. ಈಗ ರಿಕ್ಟರ್ ಮಾಪನದ ಭೂಕಂಪದ ಪ್ರಮಾಣ 8 ಎಂದು ದಾಖಲಾದರೆ ಮಾಪನದಲ್ಲಿ ಅಳತೆಗೊಂಡ 4 ಮಾಪನಗಿಂತ ಅದು ಎಷ್ಟು ಪಟ್ಟು ಹೆಚ್ಚಾಗಿರುತ್ತದೆ? ಆನ್ಸರ್ 100. ಕರ್ನಾಟಕದ ಗೌರಿಬಿದನೂರು ಭೂಕಂಪ ಹಳೆ ಕೇಂದ್ರ ವಲಯ ಅಂದ್ರೆ ಕರ್ನಾಟಕದ ಗೌರಿಬಿದನೂರು, ಇದು ಚಿಂಚೋಳಿದಾಗ ಅದ. ಮಹಾರಾಷ್ಟ್ರದಾಗ ಕೋಬಾಲ್, ಪುಣೆ ಇವೆರಡು ಅವ. ಹೈದರಾಬಾದ್ ತೆಲಂಗಾಣ ಹೈದರಾಬಾದ್. ಉತ್ತರಾಖಂಡದಾಗ ಡೆಹ್ರಾಡೂನ್. ಕೊಡೈಕೆನಾಲ್ ತಮಿಳುನಾಡ್ದಾಗದ. ವೆಸ್ಟ್ ಬೆಂಗಾಲ್ದಾಗದ. ಭಾರತದಲ್ಲಿ ಭೂಕಂಪ ಆ್ಯಪ್ ಇಂಡಿಯನ್ ಕ್ವಿಕ್ ಸಾಗರ್ ವಾಣಿ ಹಿಂಗೆ ಆ್ಯಪ್ ಬಂದವ. ಭೂಕಂಪಕ್ಕೆ ಹಿಡಿತ ಮುಚ್ಚಿದ ಪರ್ವತ ವಲಯಗಳು. ರಿಕ್ಟರ್ ಮಾಪನ ಭೂಕಂಪದ ತೀವ್ರತೆ ಅಳೆಯಲು. ಭೂಕಂಪದ ತೀವ್ರತೆ ಅಳೆಯಲು. ಭೂಕಂಪ ವೇಗ ಭೂಕಂಪ ಎದುರಾಗ ಹೋಗಿ ಇರ್ತದೆ, ನೀರಾಗಿ ವೇಗ ಇರ್ತದೆ. ಭಾರತದಲ್ಲಿ ಹೆಚ್ಚು ಭೂಕಂಪ ವಲಯ 5ನೇ ವಲಯ, ಹೆಚ್ಚಿನ ವಲಯ ಅದ. ಭೂಕಂಪದ ಮೂಲ ಬಿಂದು ಸಿಕ್ರಿಯಲ್ ಫೋಕಸ್ ಮೂಲ ಬಿಂದು. ಅತಿ ಕೇಂದ್ರದಲ್ಲಿ ಹೆಚ್ಚು ನಾಶ ಮೇಲ್ಮೈ ಎಲೆಗಳು ಮತ್ತು ಎಲ್ಲ ಆಕಾರ ಎಲೆಗಳು. ಓಕೆ, ಭೂಕಂಪ ಆಯಿತು. ಈಗ ಮುಂದೆ ಜ್ವಾಲಾಮುಖಿ ಹಂಗಾಗ್ತದೆ. ಜ್ವಾಲಾಮುಖಿ ಏನೈತಿ? ಮ್ಯಾಂಟಲ್ ಪದರೊಳಗೆ ಎಸ್ತೋನಸ್ಫಿಯರ್ ಜ್ವಾಲಾಮುಖಿ ಆಗ್ತದೆ. ಜ್ವಾಲಾಮುಖಿ ಅಧ್ಯಯನ ಮಾಡೋದು ಏನಂತಾರೆ? ವಾಲ್ಕನೋಲಜಿ ಅಂತಾರೆ. ಜ್ವಾಲಾಮುಖಿ ವಾಲ್ಕನೋಜ್ ಇರ್ತಾರೆ. ಭೂಮಿಗೆ 32 ಮೀಟ್ರ್ ಹೋದಂತ 1 ಸೆಲ್ಸಿಯಸ್ ಉಷ್ಣ ಹೆಚ್ಚಾಗ್ತದೆ. 32 ಮೀಟ್ರ್ ಭೂಮಿಯಾಗ ಹೋದ 1 ಸೆಲ್ಸಿಯಸ್ ಉಷ್ಣ ಹೆಚ್ಚಾಗ್ತದೆ. ಜ್ವಾಲಾಮುಖಿಯಲ್ಲಿ 3 ವಿಧ ಮಾಡ್ತಾರೆ: ಜಾಗೃತ, ಸುಪ್ತ, ನಂದಿದ, ನಿದ್ರಿತ ಜ್ವಾಲಾಮುಖಿ 3 ವಿಧ ಮಾಡ್ತಾರೆ. ಈಗ ಜಾಗೃತ ಜ್ವಾಲಾಮುಖಿಗಳು ಕಾಮಗವು 24 ಗಂಟೆ ಆಗ್ತಾವೆ. ಅದು ಇಟ್ಲಿದಾಗ ಇಟ್ಲಿ ದೇಶ ಗೊತ್ತಾ? ಇಟ್ಲಿ ದೇಶದಾಗ ಮೌಂಟ್ ಎಟ್ನಾ ಅಂತೇಳಿ ಅಲ್ಲಿ ಅದ. ಮತ್ತು ಇಟ್ಲಿದಾಗ ಸ್ಟ್ರೋಂಬೋಲದಾಗ, ಇಕ್ವೇಡರ್ದಾಗ ಟೊಕೊಪಾಕ್ಷಿ ಐತಿ. ಮತ್ತು US ಸೆಂಟ್ ಹೆಲ್ಸನ್ ಅದ. ಫಿನ್ಲ್ಯಾಂಡ್ದಾಗ ಪಿನ್ಟೋಬ್ ಅದ. ಇಕ್ವೇಡರ್ದಾಗ ಜಿಂಬೋರಸಸ್ ಅದ. ಈಗ ಸ್ಟಾಂಬೋಲಿಯನ್ಸ್ ಇಟ್ಲಿದಾಗ ಅದಕ್ಕೇನತ್ತಾರ? ಮೆಡಿಟರೇನಿಯನ್ ಸಮುದ್ರದ ಬೆಳಕಿನ ಮನೆ ಹತ್ತಾರ. ಇಟ್ಲಿದಾಗ ಸ್ಟಾಂಬೋಲಿಯನ್ಸ್ ಅದರ ಅದಕ್ಕತ್ತಾರ. ಇಜಾಲೋಕವನ್ನು ಮಧ್ಯ ಅಮೇರಿಕದ ಬೆಳಕಿನ ಮನೆ ಅಂತಾರೆ. ಸುಪ್ತ ಜ್ವಾಲಾಮುಖಿಗಳು ಇಂಡೋನೇಷ್ಯಾದಾಗ ಅದ. ಕಿಲಿಮಂಜಾರೋ ವೆಸ್ಟ್ ಇಂಡೀಸ್ದಾಗ ಅದ. ಮೌಂಟ್ ಲೀಫ್ ಇಂಡೋನೇಷ್ಯಾದ. ಕಕ್ರೋಟೋ ಪರ್ವತ ಇಂಡೋನೇಷ್ಯಾದ ಕಕ್ರೋಟೋ. ಫ್ಯೂಜಿಯಾ ಪರ್ವತ ಜಪಾನ್ದಾಗ ಅದ.
ಇಟ್ಲಿಯದಾಗ ವೆಸೋಮಿಯಸ್ ಪರ್ವತ ಅದ. ನಂದಿ ಜ್ವಾಲಾಮುಖಿಗಳು. ನಾರ್ಕೊಂಡ ಭಾರತದಾಗ ಅದ. ಅಂಗಾರ್ ಗುವಾ ಅರ್ಜೆಂಟ್ದಾಗ ಅದ. ಅದರ್ ಸಿಟ್ ಸ್ಕಾಟ್ಲ್ಯಾಂಡ್ದಾಗ ಅದ. ನಾರ್ಕೊಂಡ ಅಂಡಮಾನ್ ನಿಕೋಬಾರ್ದಾಗ ಅದ. ಜ್ವಾಲಾಮುಖಿ ಉಗಮ ದ್ವೀಪ ಮಾರಿಸ್, ಪೋರ್ಟ್ ಲೂಯಿಸ್. ಮಾರಿಸ್ ರಾಜಧಾನಿ ಪೋರ್ಟ್ ಲೂಯಿಸ್. ಜ್ವಾಲಾಮುಖಿ ಉಗಮವಾದದ್ದು ಮಾರಿಸ್. ಈಗ ಮೌಂಟ್ ಎಟ್ನಾ ಇಟ್ಲಿದಾಗ ಅದ. ಅನಿಗಳು ಬೂದಿ ಬಿಡುಗಡೆ ಮಾಡಿದ ಜ್ವಾಲಾಮುಖಿ ಕರಗಿ ಶಿಲಾಪಾಕ ಮೇಲೆ ತಲುಪಿದಾಗ ಲಾವಾ, ಅದಕ್ಕೆ ಜ್ವಾಲಾಮುಖಿ ಲಾವಾ ಅಂತಾರ. ಏಕ ಹರಿವಿನ ಮಾದರಿ, ವಾಯ್ ಆಕಾರದ ಸಾರ್ವತ್ರಿಕ ಮಾದರಿ ತೋರಿಸಲಾಗುವುದು ಶಕ್ತಿ ಮಾರ್ಗವನ್ನು ಆಗಿದೆ. ಇಲ್ಲಿಂದ ಮೌಂಟ್ ಎಟ್ನಾ ಇಟ್ಲಿದಾಗ ಅದ. ಕರೆಕ್ಟಾ? ಈಗ ಸಾಗರ ಕವಚಗಳು. ಸಾಗರ ಕವಚಗಳು ಅಂದ್ರೆ ಸಾಗರ ಕವಚ ಅತಿ ಹೆಚ್ಚು ಚಲಿಸುವ ಸಾಗರ ನೀರನ್ನು ಪ್ರವಾಹಗಳು ಅಂತಾರೆ. ನಿಧಾನವಾಗಿ ಚಲಿಸುವ ನೀರನ್ನು ಡ್ರಿಪ್ಸ್ ಅಂತಾರೆ. ಡ್ರಿಪ್ಟ್ ಅಂತಾರೆ. ಡ್ರಿಪ್ಸ್ ಅನ್ನಲ್ಲ, ಡ್ರಿಪ್ಟ್. ಸಾಗರ ಉಂಟಲು ಕಾರಣ. ಕೋರಿಯಾಲಿಸ್ ಬಲ, ಸಾಗರ ನೀರಿನ ಸಾಂದ್ರತೆ, ಗುರುತ್ವ ಬಲ, ಭೂವೈಜ್ಞಾನಿಕ ಚಲನೆ, ವಾಯು ಒತ್ತಡ ಮಾರುತಗಳು. ಸಾಗರ ಆಳವನ್ನು ಅಳೆಯಲು ಸಾಗರ ಎಷ್ಟು ಆಳದ ಅಳೆಯಲು ಯಾವ ಗಹನ್ ಮತ್ತು ಪ್ಯಾಥೋಮೀಟರ್ ಬಳಸ್ತಾರೆ. ಸಾಗರದ ವಿದ್ಯುತ್ ಪ್ರವಾಹವನ್ನು ಕಾರಣ. ಚಾಲ್ತಿಯಲ್ಲಿರುವ ಪ್ರವಾಹ ಮಾರುತಗಳು, ತಾಪಮಾನದಲ್ಲಿ ವ್ಯತ್ಯಾಸ, ಲವಣದಲ್ಲಿ ವ್ಯತ್ಯಾಸ. ಸಾಗರ ಸಮುದ್ರ ಅಲೆಗಳು ಬರಲು ಕಾರಣ. ಸಾಗರ ಸಮುದ್ರ ಅಲೆಗಳು ಬರಲು ಕಾರಣ. ಸೂರ್ಯನ ಗುರುತ್ವಬಲ, ಚಂದ್ರನ ಗುರುತ್ವಬಲ, ಭೂಮಿಯ ಗುರುತ್ವಬಲ, ದೈನಂದಿನ ಚಲನೆ. ಒಟ್ಟು ಈಗ ಈ ಸಾಗರ ಪ್ರವಾಹದಾಗೆ ಎರಡು ಪ್ರವಾಹ ಮಾಡ್ತಾರೆ. ಒಂದು ಉಷ್ಣ ಪ್ರವಾಹ, ಒಂದು ಶೀತ ಪ್ರವಾಹ ಮಾಡ್ತಾರೆ. ಉಷ್ಣ ಪ್ರವಾಹ, ಒಂದು ಶೀತ ಪ್ರವಾಹ ಮಾಡ್ತಾರೆ. ಈ ಉಷ್ಣ ಪ್ರವಾಹ ಎಲ್ಲಿ ಬರ್ತಾವೆ ಅಂದ್ರೆ, ಉಷ್ಣ ಪ್ರವಾಹ ಅಂತ ಹೇಳ್ತೀನಿ, ಶೀತ ಪ್ರವಾಹ ಅಂತ ಹೇಳ್ತೀನಿ. ಅಲಾಸ್ಕಾ, ಇದು ಪೆಸಿಫಿಕ್ ಸಾಗರದಾಗ ಅದ. ಇದು ಉತ್ತರ ಅಮೇರಿಕಾದ ಪಶ್ಚಿಮದಲ್ಲಿ ಅದ. ಅಲಾಸ್ಕಾ ಈ ಕಡೆ ಬರ್ತಾವೆ. ಅಲಾಸ್ಕಾ ಉತ್ತರ ಅಮೇರಿಕಾದ ಅಲಾಸ್ಕಾ. ಇದು ಉಷ್ಣ ಪ್ರವಾಹ. ಬ್ರೆಜಿಲ್, ಇಲ್ಲಿ ಬರ್ತದೆ. ಬ್ರೆಜಿಲ್ ತಳಗ ದೇಶ. ಬ್ರೆಜಿಲ್ದಾಗ ಇದು ಅಟ್ಲಾಂಟಿಕ್ ಸಾಗರದಾಗ ಅದ. ಇದು ದಕ್ಷಿಣದ ಅಮೇರಿಕ ಪೂರ್ವದಲ್ಲಿ ಅದ. ಗಲ್ಫ್ ಸ್ಟ್ರೀಮ್ ಇದು ಉಷ್ಣ ಪ್ರವಾಹದಲ್ಲಿ ಒಂದು. ಇದು ಎಲ್ಲಿ ಬರ್ತಂದ್ರೆ ಅಟ್ಲಾಂಟಿಕ್ ಸಮುದ್ರದಾಗ ಬರ್ತದೆ, ಉತ್ತರ ಅಮೇರಿಕ ಪೂರ್ವಕ್ಕೆ. ಮತ್ತು ಫ್ಲೋರಿಡಾ ಇದು ಉಷ್ಣ ಅಟ್ಲಾಂಟಿಕ್ ಸಮುದ್ರದಾಗ ಬರ್ತದೆ, ಉತ್ತರ ಅಮೇರಿಕ ಪೂರ್ವಕ್ಕೆ ಬರ್ತದೆ. ಜಿಂಬಾಬ್ವೆ, ಮಡಗಾಸ್ಕರ್, ಅಗುಲಾಸ್, ಜಿಂಬಾಬ್ವೆ, ಮಡಗಾಸ್ಕರ್, ಅಗುಲಾಸ್ ಇವು ಉಷ್ಣ ಪ್ರವಾಹಗಳೇ. ಹಿಂದೂ ಮಹಾಸಾಗರ ಬರ್ತವೆ, ಆಫ್ರಿಕಾದ ಪೂರ್ವಕ್ಕೆ ಬರ್ತವೆ. ಕ್ಯುರೋಸಿಯೋ ಉಷ್ಣ ಪ್ರವಾಹ ಇದು ಜಪಾನ್ ದೇಶದ ಪೂರ್ವ ಬರ್ತದೆ. ಇದು ಪೆಸಿಫಿಕ್ ಸಾಗರದ ಬರ್ತದೆ. ಎಟಿಲಿಸ್ ಉಷ್ಣ ಉತ್ತರ ಅಟ್ಲಾಂಟಿಕ್ ಸಾಗರ, ಉತ್ತರ ಅಮೇರಿಕ ಪೂರ್ವಕ್ಕೆ ಬರ್ತದೆ. ನಾರ್ವೆ ಉಷ್ಣ ಎಲ್ಲಿನೋ ಇದು ಉಷ್ಣ ಪೆಸಿಫಿಕ್ ಸಾಗರದ ಬರ್ತದೆ. ಉಷ್ಣ ಸಾಗರದ ಈಗ ಶೀತ ಸಾಗರಗಳಿಗೆ ಬರ್ತಾವೆ ನೋಡಿರಿ. ಶೀತ ಸಾಗರಗಳು ಅಂದ್ರೆ ಶೀತ ಉಷ್ಣ ಹ್ಯಾಂಗೆ ಮಾಡ್ತಾವೆ ಅಂದ್ರೆ, ಸಮಭಾಜಕದಿಂದ ಧ್ರುವ ಕಡೆ. ಶೀತ ಪ್ರವಾಹಗಳು ಧ್ರುವದಿಂದ ಸಮಭಾಜ ಕಡೆ ಉಲ್ಟಾ. ಹಂಬೋಲ್ಟ್ ಇದು ಶೀತ ಪ್ರವಾಹ. ಇದು ದಕ್ಷಿಣ ಪೆಸಿಫಿಕ್ ದಕ್ಷಿಣ ಅಮೇರಿಕಾದ ಪೂರ್ವಕ್ಕೆ ಬೀಸ್ತದೆ. ಫಾಲ್ಕ್ಲ್ಯಾಂಡ್ ಶೀತ ಶೀತ. ಇದು ದಕ್ಷಿಣ ಅಟ್ಲಾಂಟಿಕ್ದಾಗ ಬರ್ತದೆ. ದಕ್ಷಿಣ ಅಮೇರಿಕಾದ ಪೂರ್ವಕ್ಕೆ ಬರ್ತದೆ. ಕ್ಯಾಲಿಫೋರ್ನಿಯಾ ಇದು ಶೀತ ಪ್ರವಾಹನೇ, ಉತ್ತರ ಪೆಸಿಫಿಕ್ದಾಗ ಬರ್ತದೆ. ಉತ್ತರ ಅಮೇರಿಕಾದಾಗ ಪೂರ್ವಕ್ಕೆ ಬರ್ತದೆ. ಕೆನರಿ ಇದು ಶೀತ ಪ್ರವಾಹನೇ, ಉತ್ತರ ಅಟ್ಲಾಂಟಿಕ್ ಪೆಸಿಫಿಕ್ದಾಗ ಬರ್ತದೆ. ಯುರೋಪಿಯನ್ ಪೂರ್ವ. ಬೆಗುಲಾ ಇದು ಶೀತ ಪ್ರವಾಹನೇ, ಇದು ದಕ್ಷಿಣ ಅಟ್ಲಾಂಟಿಕ್ ಪೆಸಿಫಿಕ್ ಪೂರ್ವಕ್ಕೆ ಬರ್ತದೆ. ಲಾಬ್ರಾಡರ್ ಶೀತ ಪ್ರವಾಹ, ಇದು ದಕ್ಷಿಣ ಆಫ್ರಿಕಾ ಪೂರ್ವಕ್ಕೆ ಬರ್ತದೆ. ಸೊಮಾಲಿಯಾ ಇದು ಹಿಂದೂ ಮಹಾಸಾಗರದ ಬರ್ತದೆ. ಇದು ಹಿಂದೂ ಮಹಾಸಾಗರ ಬರ್ತದೆ. ನಾರ್ವೇಜಿಯನ್ ಇದು ಶೀತ. ಒಯೋಸಿಯಾ ಇದು ಶೀತ ಪ್ರವಾಹ, ಇದು ಜಪಾನ್ ಪೆಸಿಫಿಕ್ ಸಾಗರ ಬರ್ತದೆ. ಕರೀಲಿಯಾ ಥರದ
ಪೆರು ಮತ್ತು ಹಂಬಾಲ್ಟ್ ಇದು ಎಂಬ ಶೀತ ಪ್ರವಾಹಗಳು. ಇದು ಚೆಚ್ಚಿಗಿನ್ ಪ್ರವಾಹ, ಕ್ಯೂರೋಸಿಯೋ ಇದು ಚೆಚ್ಚಿಗಿನ್ ಪ್ರವಾಹ. ಹಂಬೋಲ್ಟ್ ಪ್ರವಾಹ ಪೆಸಿಫಿಕ್ ಸಾಗರದಾಗ ಶೀತ ಪ್ರವಾಹ ಇದು. ಕ್ಯಾನರಿ ಪ್ರವಾಹ ಅಟ್ಲಾಂಟಿಕ್ ಸಾಗರದಾಗ ಶೀತ ಪ್ರವಾಹ ಇದು. ಹಂಬೋಲ್ಟ್ ಪ್ರವಾಹ ಶೀತ ಅಟ್ಲಾಂಟಿಕ್ ಬರ್ತದೆ. ಅಗುಲಾಸ್ ಪ್ರವಾಹ ಉಷ್ಣ ಹಿಂದೂ ಮಹಾಸಾಗರದ ಬರ್ತವೆ. ಏನಪ್ಪ ಅಂದ್ರೆ ಏನು ತಿಳ್ಕೊಳ್ಬೇಕು ಇಲ್ಲಿ ಹೆಚ್ಚ ಇವು ಯಾವ ಇವು ಇದು ಹಂಬೋಲ್ಟ್ ಇವೆಲ್ಲ ಏನವ ಮತ್ತು ಯಾವ ಸಾಗರ ಬಿಸ್ತವೆ ಇಟ್ಟು ಕೇಳ್ತಾನ ಇಂಪಾರ್ಟೆಂಟ್ಸ್. ಈಗ ಮಾರುತಗಳು ಅಂದ್ರೆ ಬರ್ತದೆ ಗಾಳಿ ಮಾರುತ ಬೀಸ್ತಪ್ಪ. ಮಾರುತದಾಗ ವಾಣಿಜ್ಯ ಮಾರುತಗಳು ಬರ್ತಾವೆ. ವಾಣಿಜ್ಯ ಮಾರುತ, ಪ್ರತಿ ವಾಣಿಜ್ಯ ಮಾರುತ ಹಿಂಗತಿ ಬರ್ತಾವೆ. ಈಗ ವಾಣಿಜ್ಯ ಮಾರುತ ಅಂದರೆ ಹಂಗೆ ಅವು ಉಷ್ಣದಿಂದ ಸಂಭಾಜಕ್ಕೆ ಉಪೋಷ್ಣದಿಂದ ಸಂಭಾಜಕ್ಕೆ ಚಲಿಸ್ತಾವೆ. ಅಂತರೋಷ್ಣ ಅಭಿಸರಣ ITCZ ಇಂಟರ್ನ್ಯಾಷನಲ್ ಟ್ರಾಪಿಕ್ ಕನ್ವರ್ಜೇಷನ್ ಝೋನ್ ಇಲ್ಲೇ ಬರ್ತದೆ. ಪ್ರತಿ ವಾಣಿಜ್ಯ ಮಾರುತಗಳು ವಿರುದ್ಧ ಸಂಭಾಜಕ ಚಲಿಸಿದ್ರೆ ಅದು ಉಪೋಷ್ಣದಿಂದ ಸಂಭಾಜಕ ಚಲಿಸ್ತವೆ. ಇವಕ್ಕೆ ದಕ್ಷಿಣದಲ್ಲಿ ನೌಕಾ ಅಡಚಣೆ ಮಾಡುತ್ತವೆ. ಪ್ರತಿ ವಾಣಿಜ್ಯಗಳು ದಕ್ಷಿಣದಲ್ಲಿ ನೌಕಾ ಅಡಚಣೆ ಮಾಡುತ್ತವೆ. ನಲ್ವರ್ ಅಬ್ಬರ ಗಾಳಿ 40, 50 ಉಗ್ರ ಗಾಳಿ 50, 60 ಅರಚುವ ಗಾಳಿ 60. ಇವಕ್ಕೆ ಹೆಸರು ಹಿಂಗೆ ಅಕ್ಷಾಂಶ ದಾಟದಂಗೆ. ಸ್ಥಳೀಯ ಮಾರುತಗಳು ಪ್ರಪಂಚದಲ್ಲಿ ಸ್ಥಳೀಯ ಮಾರುತಗಳು ಏನಂತಾರೆ? ಮಾರುತಗಳು ಸ್ಥಳೀಯ ಮಾರುತಗಳು. ಭಾರತದಾಗ ಲೂ ಅತ್ತಾರ, ಆಸ್ಟ್ರೇಲಿಯಾ ಬ್ರಿಕ್ಸ್ ಫಿಲ್ಟರ್ ಅತ್ತಾರ, ಫ್ರಾನ್ಸ್ದಾಗ ಮಿಸ್ಟ್ರಲ್ ಅತ್ತಾರ ಸ್ಥಳೀಯ, US ದಾಗ ಚಿನುಕ್ ಅತ್ತಾರ. ಚಿನುಕ್ ಸ್ಥಳೀಯ ಮಾರುತ ಅಲ್ಲೇ ಬೀಸವು. ಆವೃತ ಮಾರುತಗಳ ಹೆಸರು ಅಂತಾರೆ. ಆವೃತ ಮಾರುತಗಳು ಟೈಫೋನ್ ಜಪಾನ್ ಮತ್ತು ಚೀನಾ, ಹರಿಕೇರಿ USA ಮೆಕ್ಸಿಕೋ, ಉಲ್ಫುಲ್ ರಷ್ಯಾ, ವಿಲ್ಲಿ ಆಸ್ಟ್ರೇಲಿಯಾದಾಗ ಆಗ್ತಾರೆ. ಸೈಕ್ಲೋನ್ ಭಾರತ ಮತ್ತು ನೈಋತ್ಯ ದೇಶಗಳು, ಡಿಪ್ರೆಷನ್ UK ಮತ್ತು ಯುರೋಪ್ದಾಗ ಆಗ್ತಾರೆ. ಭಾರತದಲ್ಲಿ ಹಿಂದೂ ಮಹಾಸಾಗರ ಬಂಗಾಳ ಕೊಲ್ಲಿಗೆ ಆವೃತ ಮಾರುತಗಳು. ಬೋಲ್, ನರ್ಸಿನ್, ನಿಶಾ, ಕೈಲಾ, ಬಿಜಿಲಿ, ಜಲ್, ನೀಲಂ ಚಂಡಮಾರುತಗಳ ಹೆಸರು. USದಲ್ಲಿ ಮೆಕ್ಸಿಕೋ ಚಂಡಮಾರುತಗಳ ಹೆಸರು. USA ಮೆಕ್ಸಿಕೋದಲ್ಲಿ ಹರಿಕೇರಿ ಅಂತಾರೆ. ಚೈನಾದಲ್ಲಿ ಟೈಫೋನ್ ಅಂತಾರೆ. ಭಾರತದಲ್ಲಿ ಸೈಕ್ಲೋನ್ ಅಂತಾರೆ. ಆಸ್ಟ್ರೇಲಿಯಾದಲ್ಲಿ ವಿಲ್ಲಿ ಅಂತಾರೆ. ರಷ್ಯಾದಲ್ಲಿ ವೋಲ್ಫುಲ್ ಅಂತಾರೆ. ಸ್ಥಳೀಯ ಆವೃತ ಮಾರುತಗಳು US ಏನಂತಾರೆ? ಚಿನುಕ್ ಅಂತಾರೆ. ಸಿರೋಕ್ ಆಫ್ರಿಕಾದಾಗ ಅಂತಾರೆ. ಆಸ್ಟ್ರೇಲಿಯಾದಾಗ ಬ್ರಿಕ್ಸ್ ಫಿಲ್ಟರ್ ಅಂತಾರೆ. US ದಾಗ ಮಿಸ್ಟ್ರಲ್ ಅಂತಾರೆ. ಮಿಸ್ಟ್ರಲ್ ಓಕೆ. ಸ್ಥಳೀಯ ಮಾರುತಗಳದ್ದು ಒತ್ತಡ ಪಟ್ಟಿಗಳು. ಈಗೇನು ಒತ್ತಡ ಪಟ್ಟಿಗಳು ಎಷ್ಟವು ಅಂದ್ರೆ ಸಂಭಾಜಕತ್ತು ಇವೆರಡು 7 ಒತ್ತಡ ಪಟ್ಟಿ 7. ಸಂಭಾಜಕ ಕಡಿಮೆ ಒತ್ತಡ ಪಟ್ಟಿ ಸಂಭಾಜಕಲ್ಲಿ ಕಡಿಮೆ ಒತ್ತಡ ಪಟ್ಟಿ 0-5. 0-5 ಹೆಸರು ಶಾಂತ ಪಟ್ಟಿ, ಡ್ರಾಲ್ಡಮ್ ಪಟ್ಟಿ ಆತ ಸಂಭಾಜಕ ಪಟ್ಟಿ. ಮಾರುತ ವಾಣಿಜ್ಯ ಪರಿಸರ ಮಳೆ ಆಗ್ತದೆ. ಉಷ್ಣವಲಯದ ಹೆಚ್ಚು 2ನೇದು 25-35 ಅಕ್ಷಾಂಶೊಳಗೆ ಬರ್ತದೆ. ಉಗಮ ಪ್ರತಿ ವಾಣಿಜ್ಯ ಉಗಮ ಆತ ಉಷ್ಣ ಆತಾರಲ್ಲ. ಮತ್ತು ಇಲ್ಲಿ ಅಕ್ಷಾಂಶ ಕಂಡು ಬರ್ತದೆ. ಹೆಸರು ಅಕ್ಷಾಂಶ. ಉಪಧ್ರುವೀಯ ಕಡಿಮೆ ಒತ್ತಡ ಪಟ್ಟಿ, ಧ್ರುವೀಯ ಹೆಚ್ಚು ಒತ್ತಡ ಪಟ್ಟಿ 7 ವಲಯ. ಡೋಲ್ಡ್ರಮ್ ವಲಯ ಅಂತರ್ ಮೇಲ್ಮೈ ಅಭಿಸರಣ ಆತರ ಡೋಲ್ಡ್ರಮ್ ವಲಯ. ಟೈಗಾ ಬಯೋ ಸೂಚಿಸುವುದು ಬೋರಿಯಲಿಯಾ ಬಯೋಮ್ ಸೂಚಿಸ್ತದ. ವಾಯುಗೋಳ ವಾಯು ಪದರ ಮಾಡ್ಯಾರ 5 ಪದರ ಮಾಡ್ಯಾರ. ವಾಯು ಎಷ್ಟು 5 ಪದರ ಮಾಡ್ಯಾರ. ವಾಯುಮಂಡಲ ಭೂಮಿಯಿಂದ 16 ಮೀಟ್ರ್ ಅದ. ಅದರಾಗ 99 ವಾಯು 32 ಕಿಲೋಮೀಟ್ರ್ ಅದ. ವಾಯುಮಂಡಲ ಸ್ತರಗಳು 1ನೇದು ಟ್ರೋಪೋಸ್ಪಿಯರ್, ಸ್ಟ್ರಾಟೋಸ್ಪಿಯರ್, ಮಿಸೋಸ್ಪಿಯರ್, ಥರ್ಮೋಸ್ಪಿಯರ್, ಐನೋಸ್ಪಿಯರ್ ಆ ಥರದಕ್ಕೆ ಎಕ್ಸೋಸ್ಪಿಯರ್. ಇವು ಪರಿವರ್ತನಾ ಮಂಡಲ ಅಥವಾ ಟ್ರೋಪೋಸ್ಪಿಯರ್ ಅಂತಾರೆ ಇದಕ್ಕೆ. ಉಷ್ಣ, ಒತ್ತಡ, ಮೋಡ, ಮಿಂಚು, ಗುಡುಗು ಎಲ್ಲ ಕಾಮನ್ ಬೆಲೆಯಲ್ಲಿ ಕಂಡುಬರ್ತಾವೆ.
ದ್ರವದಲ್ಲಿ ಎತ್ತರ 8 ಕಿಲೋಮೀಟ್ರ್, ಸಂಭಾಜಕದಲ್ಲಿ 12 ಕಿಲೋಮೀಟ್ರ್ ಅದು. 165 ಮೀಟ್ರ್ ಎತ್ತರಕ್ಕೆ ಹೋದಾಗ 1 ಸೆಲ್ಸಿಯಸ್ ಮೀಟ್ರ್ ಕಮ್ಮಿ ಆಗ್ತದೆ, ಉಷ್ಣ ಕಮ್ಮಿ ಆಗ್ತದೆ. 100 ಮೀಟ್ರ್ ಎತ್ತರಕ್ಕೆ ಹೋದ್ರೆ 6.4 ಉಷ್ಣ ಕಮ್ಮಿ ಆಗ್ತದೆ. ಅದ್ರಾಗ 1 ಕಿಲೋಮೀಟ್ರಕ್ಕೆ ಹೋದ್ರೆ 6.4 ಕಿಲೋಮೀಟ್ರ್ ಉಷ್ಣ ಕಮ್ಮಿ ಆಗ್ತದೆ. ಕಡಿಮೆ ಆಗೋದನ್ನು ಲ್ಯಾಪ್ಸ್ ಅಂತ ಹೇಳ್ತಾರೆ. ಓಕೆ, ಸಮೋಷ್ಣ ಮಂಡಲ ಎರಡನೇದು. ಇಲ್ಲಿ ಮುಕ್ತವಾಗಿ ನೀರಾವಿ ಧೂಳಿನ ಕಣ ಇರ್ತಾವೆ. ಓಝೋನ್ ಮತ್ತು ಜೆಟ್ ವಿಮಾನ ಸಮೋಷ್ಣ ಮಂಡಲದಾಗ. ಮಧ್ಯಮಂಡಲ ಶೀತವಾಗಿದೆ, ಉಷ್ಣವು 100. ಈ ಉಷ್ಣಮಂಡಲ ರೇಡಿಯೋ ಉಲ್ಕಿಗಳು ಇದ್ರಾಗ ಇರ್ತಾವೆ ಉಷ್ಣಮಂಡಲದಾಗ. ಉಷ್ಣಮಂಡಲ ಅಂದರೆ ಯಾವುದಪ್ಪ ಅಂದ್ರೆ ಐನೋಸ್ಪಿಯರ್ ಥರ್ಮೋಸ್ಪಿಯರ್ ಇಲ್ಲೇ ಕಂಡು ಬರ್ತಾವೆ. ದ್ರವ ಜ್ಯೋತಿಗಳು ಅರೋರಾ ಬೋರಾಲ್ಸ್, ಅರೋರಾ ಆಸ್ಟ್ರಿಲಿಸ್, ಬೋರಾಲಿಯನ್ ಉತ್ತರ ಗೋಳದಲ್ಲಿ, ಆಸ್ಟ್ರಿಕ್ ದಕ್ಷಿಣ ಗೋಳದಲ್ಲಿ. 61ರಿಂದ 90 ತನಕ ಆಸ್ಟ್ರಿಯಾ. ಬಾಹ್ಯವಲಯ ಜೆಟ್ ವಿಮಾನ ಓಝೋನ್ ಸ್ಟಾಟೋಸ್ಪಿಯರ್ದಾಗ ಬರ್ತಾವೆ. ಐನೋಸ್ಪಿಯರ್ ಅಂತಂದ್ರೆ 800ರಿಂದ 400 ತನಕ ಅದ. ಜುಗಾಲೆ ಮೆಕ್ಸಿಕನ್ ಫಿಕ್ಸ್ ವಾಯು ಕೊರತೆ. ವಾತಾವರಣದ ತಾಪಮಾನ ಕಡಿಮೆ. ಸ್ಟಾಟೋಸ್ಪಿಯರ್ನಿಂದ ಮಿಸೋಸ್ಪಿಯರ್ ಕಡೆಗೆ. ವಾತಾವರಣದ ಕೆಳಪದರ ಟ್ರೋಪೋಸ್ಪಿಯರ್. ಓಝೋನ್ ವಾಯುಮಂಡಲ ಸ್ಟಾಟೋಸ್ಪಿಯರ್. ನೇರಳಾತಿ ವಿಕಿರಣ ಓಝೋನ್ ಹಾನಿ ಮಾಡಲ್ಲ, ಹೀರೋ ಕೊಡ್ತದೆ. ಒಂದನೇದು ಟ್ರೋಪೋಸ್ಪಿಯರ್, ಸ್ಟಾಟೋಸ್ಪಿಯರ್, ಮಿಕ್ಸೋಸ್ಪಿಯರ್, ಥರ್ಮೋಸ್ಪಿಯರ್, ಎಕ್ಸೋಸ್ಪಿಯರ್ 5 ವಲಯಗಳು. ಓಝೋನ್ ವಾಯುಮಂಡಲ ಸ್ಟಾಟೋಸ್ಪಿಯರ್ದಾಗ. ಓಝೋನ್ ನಾಶಕ ಕಾರಣ ಕ್ಲೋರಿನ್ ಅಲ್ಲ. ಭೂಮಿಗೆ ಹತ್ತಿರ ಟ್ರಾಪೋಸ್ಪಿಯರ್. ವಿಮಾನ ಹಾರುವುದು ಟ್ರಾಪೋಸ್ಪಿಯರ್. ಭೂಮಿನಾಗ ಗೊತ್ತು ನಮ್ಗೆ. ಭೂಮಿ ಜಿಯಾಡ್ ಮತ್ತು ಭೂಮಾಕಾರ ಆಕಾರದ. ಭೂಮಿಯನ್ನು ವಿಶಿಷ್ಟ ನೀಲಿ ಜಲಗ್ರಹ ಅಂತ ಕರೀತಾರೆ. ಭೂಮಿಯ ಮೊದಲ ಅಳತೆ ಏರಿಸ್ಟಾನ್ ಅಳತೆ ಮಾಡ್ತಾನೆ. ಭೂಗೋಳ ಪಿತಾಮಹಂತರ ಎರಿಸ್ಟಾನಿಗೆ ಹೇಳ್ತಾರೆ. ಪ್ರಪಂಚದ ಮೊದಲ ನಕ್ಷೆ ಎರಿಸ್ಟಾನ್ನೇ ತೆಗೆದ. ಭೂಮಿಯ ಸುತ್ತಳತೆ ಸಂಭಾಜಕ ಅಂತ ನೋಡಬೇಕಂದ್ರೆ ಈಗ 40,076 ಅದ. ಅದು ಧ್ರುವದಲ್ಲಿ ಬರೀ 40,006 ಅದ. ವ್ಯತ್ಯಾಸ ಇರ್ತದೆ 70 ಅದ. ಇರಲಿ. ಭೂಮಿ ವ್ಯಾಸ ಸಮಭಾಜಕದಲ್ಲಿ 12,750 ಅದ. ಧ್ರುವದಲ್ಲಿ 12,714 ಅದ. ಧ್ರುವದಲ್ಲೇ ಕಡಿಮೆ ಅದ, ಅಡ್ಡಕ್ಕೆ 42 ಕಡಿಮೆ ಅದ. ಭೂಮಿಯ ಒಟ್ಟು ವಿಸ್ತೀರ್ಣ 510 ಮಿಲಿಯನ್ ಚದುರ ಕಿಲೋಮೀಟರ್. ಇಲ್ಲೇ ಮಿಸ್ಟೇಕ್ ಮಾಡ್ತಾನೆ. ಬಿಲಿಯನ್ ಕೊಡ್ತಾನೆ. ಮಿಲಿಯನ್ ಹಾಕ್ಬೇಕು ನಾವು. ಮಿಲಿಯನ್ ಚದುರ ಕಿಲೋಮೀಟ್ರ್. ಭೂಭಾಗ ಕಮ್ಮ ಅದ. ಜಲಭಾಗ ಹೆಚ್ಚದ. ಭೂಮಿ ಎಷ್ಟದಪ್ಪ ಅಂದ್ರೆ 29 ಅದ. 149 ಮಿಲಿಯನ್ ಚದುರ ಕಿಲೋಮೀಟರ್ ಭೂಭಾಗ. ಜಲಭಾಗ ಎಷ್ಟದಂದ್ರೆ 71% ಜಲಭಾಗ ಅದ. 360 ಮಿಲಿಯನ್ ಚದುರ ಕಿಲೋಮೀಟ್ರ್ ಅದ. ಭೂಮಿನೇ 29 ಅದ, ನೀರೇ 71 ಅದ. ಜಲ ಭೂಮಿ ಪ್ರಮಾಣ ನೋಡಿದ್ರೆ ಭೂಮಿ 1% ಆದ್ರೆ ಜಲ 2.43 ಆಗ್ತದೆ. ಕ್ಲಾಡಿಯಸ್ ಟ್ಯಾಲೆಮಿ ಏನು ಹೇಳ್ತಾನೆ, ಭೂಕೇಂದ್ರ ಸಿದ್ಧಾಂತ ಮಾಡ್ತಾನೆ. ಇದರಲ್ಲಿ ಭೂಮಿಯ ಸೂರ್ಯನ ಕೇಂದ್ರವಾಗಿದ್ದು ಸೂರ್ಯನು ಮತ್ತು ಆಕಾಶವು ಭೂಮಿ ಸುತ್ತುತ್ತದೆ. ಭೂಮಿನೇ ಮಧ್ಯ ಕೇಂದ್ರದ, ಸೂರ್ಯ ಎಲ್ಲರೂ ಭೂಮಿ ಸುತ್ತಿರುತ್ತಂತ ಅವನು ಹೇಳ್ತಾನೆ. ಆದ್ರೆ ನಿಕೋಲಸ್ ಕೋಪರ್ನಿಕಸ್ ಏನು ಹೇಳ್ತಾನೆ, ಸೂರ್ಯ ಕೇಂದ್ರ ಸಿದ್ಧಾಂತ ಮಾಡಿಸ್ತಾನೆ. ಭೂಕೇಂದ್ರ ಮಾಡಿದ್ರೆ ಸೂರ್ಯ ಕೇಂದ್ರ. ಭೂಮಿ ಸೂರ್ಯ ಸ್ಥಿರಾನ, ನಾವೆಲ್ಲ ತಿರುಗತ್ತೀವಿ ಹೇಳ್ತಾನೆ. ಭೂಮಿಯ ಚಲನೆ. ಭೂಮಿ ಹಂಚಿದ ಪಶ್ಚಿಮದಿಂದ ಪೂರ್ವಕ್ಕೆ, ಸೂರ್ಯಚಂದ್ರ ಪೂರ್ವದಿಂದ ಪಶ್ಚಿಮ ತಿರುಗುತ್ತಾರೆ. ಭೂಮಿಯ ವೇಗ ಸಮಭಾಜಕದಲ್ಲಿ ಹೆಚ್ಚು. ಭೂಮಿ ವೇಗ 1670. ಮತ್ತು ಹಂಗೆ ತಳಗೆ ಬಂದಂಗೆ 60ಕ್ಕೆ 80ಗೆ ಅದು ದ್ರವಕ್ಕೆ ಬಂದಂಗೆ 0 ಭೂಮಿ ವೇಗ. ಭೂಮಿ ಸೂರ್ಯನ ಸರಾಸರಿ ದೂರ. ಭೂಮಿ ಮತ್ತು ಸೂರ್ಯನ ಸರಾಸರಿ ದೂರ ಎಷ್ಟು 15 ಮಿಲಿಯನ್ ಅದ.
15/10⁶ ಬರ್ತಾರೆ ಆಯ್ತು ಅಷ್ಟೇ ಮಿಲಿಯನ್. ಜನವರಿ 3 ಭೂಮಿ ಸೂರ್ಯ ಸಮೀಪ. ಜನವರಿ 3 ಬತ್ತಾ, ಈ ಜನವರಿ 3 ಬತ್ತಂದ್ರೆ ಭೂಮಿ ಮತ್ತು ಸೂರ್ಯ ಸಮೀಪ ಬರ್ತಾರೆ. 147 ಮಿಲಿಯನ್ ಬರ್ತಾರೆ. ಇದಕ್ಕೆ ನಿಶ್ವಾಸ ಹತ್ತಿರ. ಜುಲೈ 4 ಮಳೆಗಾಲ ಚಾಲು ಆಯ್ತು. ಜುಲೈ 7ಕ್ಕೆ ಮಳೆಗಾಲ ಚಾಲು ಆಯ್ತು. ಜುಲೈ 4 ಭೂಮಿ ಮತ್ತು ಸೂರ್ಯನ ದೂರ ಹೆಚ್ಚಾಯ್ತು. ಮಿಲಿಯನ್ ಬಿಲಿಯನ್ ಆಗಿದೆ, ಮಿಲಿಯನ್ ಬರ್ಕೊಳ್ಳಿ ಅಟ್ಟ ಆಗ್ತದೆ. ಅದಕ್ಕೆ ಉಚ್ಛ್ವಾಸ ಥರ. ಇದು ಜೂನು 3ಕ್ಕೆ ಸಮೀಪ ಬರ್ತಾನೆ. ಜುಲೈ 4ಕ್ಕೆ ದೂರ ಹೋಗ್ತಾನೆ. ಜೂನ್ಕ್ಕೆ ಬಂದ್ರೆ ಜೂನ್ ಅದಕ್ಕೆ ನಿಶ್ವಾಸ ನ ಬರ್ತದೆ, ನಿಶ್ವಾಸ ಹಚ್ಬಿಡೋದು. ಇಲ್ಲಿ ಜುಲೈ ಬೇಡ, 1 ತಾರೀಕು ಕೊಡ್ರೆ ಸಾಕು. ನಿಶ್ವಾಸ ಆಯ್ತಾ, ದೂರ ಆಯಿತು. ಮಾರುತಗಳು ಆವೃತ್ತ. ಬೇಸಿಗೆ ಕಾಲ, ಹಿಂಗೆ ಶರತ್ ಕಾಲ, ಚಳಿಗಾಲ, ವಸಂತ ಕಾಲ, 4 ಕಾಲ ಮಾಡಿದೆವು. ಬೇಸಿಗೆ ಕಾಲ ಎಷ್ಟಿರ್ತಂದ್ರೆ ಇದು ಯಾವುದಪ್ಪ ಅಂದ್ರೆ ಋತುಮಾನಗಳ ಆವೃತ್ತಗಳ ಬಗ್ಗೆ. ಬೇಸಿಗೆ ಕಾಲ ಯಾವಾಗ ಇರ್ತದಂದ್ರೆ ಬೇಸಿಗೆ ಜೂನ್ 21ರಿಂದ ಸೆಪ್ಟೆಂಬರ್ 22. ಜೂನ್ 20 ಬೇಸಿಗೆ ಕಾಲ. ಸೂರ್ಯ ದೂರ ಹೋಗಿರ್ತಾನಲ್ಲ, ಬೇಸಿಗೆ ಕಾಲ ಅದು ವಸಂತ ಮಾರುತ. ನಮ್ಮ ಹೇಳಿದ್ರೆ ನಮ್ಮ ಜೂನ್ 7ಕ್ಕೆ ಮಳೆಗಾಲ ಚಾಲು ಆಗ್ತದೆ. ಮಳೆಗಾಲ ನಾವು ತಿಳ್ಕೊತೀವಿ. ಅದು ಜಗತ್ತು ನೋಡಿದ್ರೆ ಹಂಗೆ. ನಮ್ಮ ಭಾರತ ನೋಡಿದ್ರೆ ಮಳೆಗಾಲ ಇದ್ದಂಗೆ. ಈಗ ಜಗತ್ತು ನೋಡಿದ್ರೆ ಆಳಾಗ ಬೇಸಿಗೆ ಇದ್ದಂಗೆ. ಸೂರ್ಯ ನೇರ ನಂಬಲ್ಲಿ ಇರ್ತಾನೆ, ದೂರ ಹೋಗಿರ್ತಾನೆ ನಂಬಲ್ಲಿ. ಬೇಸಿಗೆ ಕಾಲ ಜೂನ್ 1 ಸೆಪ್ಟೆಂಬರ್ 22 ತನಕ. ಸೂರ್ಯನು ಕಾರ್ಕಟ ಸಂಕ್ರಮಕ ಉತ್ತಮ ಇರ್ತಾನೆ. ಕಾರ್ಕಟ ನಮ್ಮ ಮ್ಯಾಗ ಬರ್ತಾನೆ. ಧ್ರುವದಲ್ಲಿ ಹಗಲು ಹೆಚ್ಚು, ಉತ್ತರದಲ್ಲಿ ಹಗಲು ಹೆಚ್ಚು, ರಾತ್ರಿ ಕಡಿಮೆ. ದಕ್ಷಿಣದಲ್ಲಿ ಹಗಲು ಕಡಿಮೆ, ರಾತ್ರಿ ಹೆಚ್ಚಿರ್ತದೆ. ಕಾರ್ನಾಡ್ ದೇಶ, ನಾರ್ವೆ ದೇಶ ಮಧ್ಯರಾತ್ರಿ ಉದೇಶ ನಾಡು. ಚಂತನ ಅಲ್ಲೇ ಇರ್ತಲ್ಲ, ಅಲ್ಲೇ ಇರ್ತದೆ. ಶರತ್ ಕಾಲ ಸೆಪ್ಟೆಂಬರ್ 23ರಿಂದ ಡಿಸೆಂಬರ್ 21 ತನಕ. ಸೂರ್ಯನು ಸಮಭಾಜಕ ಧ್ರುವದ ಮೇಲೆ ಇರ್ತಾನೆ. ದಕ್ಷಿಣ ವಲಯ ಹಗಲು ಸಮ, ರಾತ್ರಿ ಸಮ. ಗಿಡಗಳು ಎಲೆ ಉದುರಿಸ್ತಾವೆ. ಶರತ್ ಕಾಲ ಎಲೆ ಉದುರಿಸ್ತಾವೆ. ಡಿಸೆಂಬರ್ ತಿಂಗಳದಾಗ ಎಲೆ ಉದುರಿಸ್ತಾವೆ. ಕರೆಕ್ಟಲ್ಲ. ಮುಂದೆ ಏನು ಮಾಡ್ತಾವೆ ಇಲ್ಲಿ? ಡಿಸೆಂಬರ್ ಚಳಿಗಾಲ ಕಾಲ ಇರ್ತದೆ ನಂಬಲ್ಲಿ. ಶರತ್ ಕಾಲ, ಮುಂದೆ ಚಳಿಗಾಲ ಡಿಸೆಂಬರ್ 22ರಿಂದ ಮಾರ್ಚ್ 20 ತನಕ. ಡಿಸೆಂಬರ್ 22 ತನಕ ಚಲೋ ಆಗ್ತದೆ. ಮಾರ್ಚ್ 22 ನಮ್ಮ ಬಿಸಿಲು ಇರ್ತದೆ. ಅದು ನೋಡಿದ್ರೆ ಹಂಗಲ್ಲ. ನಮ್ಮ ಭಾರತ ನೋಡ್ಬಿಡ್ದು ಓಲ್ಡ್ ಜಗತ್ತು ನೋಡಿದ್ರೆ ಇದು ಪ್ಲ್ಯಾನ್ ಅದು. ಸೂರ್ಯನು ಮಕರ ಸಂಕ್ರಾಂತಿ ವೃತ್ತ ಮೇಲೆ ಇರ್ತಾನೆ. ಎಲ್ಲಿ? ಮಕರ ತಳಗ. ಉತ್ತರಕ್ಕೆ ಹಗಲು ಕಡಿಮೆ ಇರ್ತದೆ, ರಾತ್ರಿ ಹೆಚ್ಚಿರ್ತದೆ. ದಕ್ಷಿಣಕ್ಕೆ ಹಗಲು ಹೆಚ್ಚಿರ್ತದೆ, ರಾತ್ರಿ ಕಡಿಮೆ ಇರ್ತದೆ. ವಸಂತ ಕಾಲ ಮಾರ್ಚ್ 21 ಜೂನ್ 1 ಇರ್ತಾನೆ. ಸಮಭಾಜಕವಂತೆ ಸೂರ್ಯ ಇರ್ತಾನೆ. ಹಗಲು ಸಮರಾತ್ರಿ ಇರ್ತದೆ. ಗಿಡಗಳು ಎಲೆ ಚಿಗುರುತ್ತವೆ ವಸಂತ ಕಾಲದಾಗ. ಭಾರತ ವಸಂತ ಕಾಲವನ್ನು ಹೊಸ ವರ್ಷ ಆಚರಿಸುತ್ತದೆ. ಎಲೆ ಉದುರುದು ಅಂದ್ರೆ ನಮ್ಮ ಭಾರತ ಹೊಸ ಹಗಲು ಮತ್ತು ರಾತ್ರಿ ಅವಧಿ ವ್ಯತ್ಯಾಸಗಳು. ಭೂ ಅಕ್ಷದ ಓರೆ, ಭೂಮಿ ಓರೆ ಇರೋದ್ರಿಂದ ವಾರ್ಷಿಕ ಚಲನೆಯಿಂದ ದಕ್ಷಿಣಗಳಲ್ಲಿ ಹಗಲು ಡಿಸೆಂಬರ್ 22. ದಕ್ಷಿಣದಲ್ಲಿ ಹಗಲು ಹೆಚ್ಚು ಎಲೆವಾಗಿರ್ತದೆ ಡಿಸೆಂಬರ್ 22. ದಕ್ಷಿಣದಲ್ಲಿ ಹಗಲು ಇಲ್ಲ, ದಕ್ಷಿಣದಲ್ಲಿ ಹಗಲು ನೋಡಿ ಅಲ್ಲಿ ಚಳಿಗಾಲ. ದಕ್ಷಿಣದಲ್ಲಿ ಹಗಲು ಡಿಸೆಂಬರ್ 22. ದಕ್ಷಿಣ ಹಗಲು ಹೆಚ್ಚು, ರಾತ್ರಿ ಕಡಿಮೆ ಇರ್ತದೆ. ಹಗಲು ಹೆಚ್ಚಿರ್ತದೆ ದಕ್ಷಿಣದಲ್ಲಿ ಡಿಸೆಂಬರ್ 22. ದಕ್ಷಿಣದಲ್ಲಿ 22 ಇರ್ತಾಯಿಲ್ಲ, ಇವೆಲ್ಲ ಸಮಭಾಜಕ ಬರ್ತದೆ. ಉತ್ತರದಾಗ ಹಗಲು ಹೆಚ್ಚಿರುತ್ತೆ. ಇಲ್ಲಿ ಉತ್ತರದ ಹಗಲು ಎಲ್ಲಪ್ಪ ಅಂದ್ರೆ ಬೇಸಿಗೆ ಹಗಲು ಹೆಚ್ಚಿರ್ತಂದ್ರೆ ಉತ್ತರದ ಹಗಲು ಯಾವಾಗಿರ್ತದೆ? ಜೂನ್ 21ಕ್ಕೆ ಉತ್ತರದ ಹಗಲು ಹೆಚ್ಚಿರ್ತದೆ. ಉತ್ತರದಾಗ ಹಗಲು ಹೆಚ್ಚಿರೋದು ಜೂನ್ 21. ಜೂನ್ 21 ಉತ್ತರದ ಹಗಲು ಹೆಚ್ಚಿರ್ತದೆ. ಆದ್ರೆ ದಕ್ಷಿಣದ ಹಗಲು ಹೆಚ್ಚಿರೋದು ಡಿಸೆಂಬರ್ 22. ಇಲ್ಲೇ ನೋಡ್ರಿ ಡಿಸೆಂಬರ್ 22ಕ್ಕೆ ಹೆಚ್ಚಿರ್ತದೆ. ಹಗಲು ರಾತ್ರಿ ಸಮವಾಗಿರೋದು ಮಾರ್ಚ್ 12. ಇಲ್ಲಿ ಬರಬೇಕು ಮಾರ್ಚ್ 12. ಇಲ್ಲಿದ್ರೆ ಮಾರ್ಚ್ 25. ಮಾರ್ಚ್ 21. ಇಲ್ಲ, ಮಾರ್ಚ್ 21. ಮಾರ್ಚ್ 12 ಅಲ್ಲ, ಮಾರ್ಚ್ 21. ಹಗಲು ಮತ್ತು ರಾತ್ರಿ ಸಮವಾಗಿರೋದು. ಇಲ್ಲ ನೋಡ್ರಿ, ಸಮ ಹಗಲು ಸಮ ರಾತ್ರಿ ಮಾರ್ಚ್ 21.
ಇಲ್ಲಿ ನೋಡಿರಿ, ಡಿಸೆಂಬರ್ 23 ಸಮರಾತ್ರಿ ಸಮಹಗಲು. ಇವು ಇಂಪಾರ್ಟೆಂಟ, ಇವು 4 ಇಂಪಾರ್ಟೆಂಟ್ ಮಾಡಿರ್ತಾವೆ. ಸಮರಾತ್ರಿ ಸಮಹಗಲು ಡಿಸೆಂಬರ್ 23. ಓಕೆ. ಸರೋವರಗಳ ಖಂಡಗಳ ದೊಡ್ಡದು. ಸರೋವರ ಬಗ್ಗೆ, ಸರೋವರ ಅಂದರೆ ಸಣ್ಣ ಸಣ್ಣ ಇರ್ತಾವೆ ಆ ಕಡೆ ಈ ಕಡೆ. ಏಷ್ಯಾದಾಗ ಅತಿ ಹೆಚ್ಚು, ನಮ್ಮ ಏಷ್ಯಾ ಖಂಡದಾಗ ಅತಿ ಹೆಚ್ಚು ಕ್ಯಾಸ್ಪಿಯನ್ ಸರೋವರ. ಪ್ರಪಂಚದಲ್ಲಿ ದೊಡ್ಡ ಸರೋವರ ಕ್ಯಾಸ್ಪಿಯನ್ ಸರೋವರ, ಅದು ಏಷ್ಯಾದಾಗ ಅದ. ಆಫ್ರಿಕಾದಾಗ ವಿಕ್ಟೋರಿಯಾ ಸರೋವರ ಅದ. ವಿಕ್ಟೋರಿಯಾ ಸರೋವರ ಆಫ್ರಿಕಾ ಖಂಡದಾಗ ವಿಕ್ಟೋರಿಯಾ ಸರೋವರದಾಗೆ ನೈಲ್ ನದಿ ಉಗಮ ಆಗ್ತದೆ. ಈಗ ಉತ್ತರ ಅಮೇರಿಕಾದಾಗ ಉತ್ತರ ಅಮೇರಿಕ ಮ್ಯಾಗ ಸುಪ್ರಿಯಲ್ ಸರೋವರ, ಇದು ದೊಡ್ಡದು. ಇದು ಸಿಹಿ ದೊಡ್ಡದು ನೋಡೋದು. ಕೆನಡಾ ಮತ್ತು US ನಡುವೆ ಬರ್ತದೆ. ದಕ್ಷಿಣದಾಗ ಟಿಟಿಕಾ ಬೋಲಿಯಾ ಇದರ ಬರ್ತದೆ. ಯುರೋಪ್ದಾಗ ಲದೋಗ್ ಇದು ರಷ್ಯಾದಾಗ ಬರ್ತದೆ. ಆಸ್ಟ್ರೇಲಿಯಾದಾಗ ಐರಾ ಬರ್ತದೆ ಸರೋವರ. ವ್ಯಾನ್ ಸರೋವರ ಹೆಚ್ಚು ಲವಣ. ಇದೆಯಲ್ಲಿ ಬರ್ತದೆ. ಟರ್ಕಿ ಏಷ್ಯಾದಾಗ ಬರ್ತದೆ. ಉಲ್ಲಾರ ಇದು ಭಾರತದ ದೊಡ್ಡ ಸಿಹಿ ಸರೋವರ ಉಲ್ಲಾರ. ಜಗತ್ತಿನ ದೊಡ್ಡ ಸಿಹಿ ಸರೋವರ ಅಂದ್ರೆ ಇಲ್ಲ ನೋಡಿ, ಸುಪ್ರಿಯಾ. ಹೆಚ್ಚು ಲವಣ ಇದು ಭಾರತದ ದೊಡ್ಡ ಭಾರತದಲ್ಲಿ ಹೆಚ್ಚು ಲವಣ ಅಂದ್ರೆ ರಾಜಸ್ಥಾನದು ಸಾಂಬಾರ್. ಭಾರತದ ದೊಡ್ಡದು ಒಡಿಸ್ಸಾದಾಗದ ಚಿಲ್ಕಾ ಸರೋವರ ದೊಡ್ಡದು, ಅದು ಜಗತ್ತಿನ ದೊಡ್ಡದು ಕ್ಯಾಸ್ಪಿಯನ್ ಸರೋವರ. ಉದಯಂಪುರ ಸರೋವರಗಳ ನಗರ ಹತ್ತಾರ, ರಾಜಸ್ಥಾನದಾಗ ಉದಯಪುರಕ್ಕೆ. ನೈನಿತಾ ಉತ್ತರಾಖಂಡದಾಗ ಇದು ಸರೋವರ ಜಿಲ್ಲೆ ಹತ್ತಾರ. ಪಂಚ ಸರೋವರ ನಾಡು USA ಹತ್ತಾರ. ಫಿನ್ಲ್ಯಾಂಡ್ ಸಹಸ್ರ ಸರೋವರ ನಾಡು ಹತ್ತಾರ. ಜಮ್ಮು ಕಾಶ್ಮೀರ ಸರೋವರ ನಾಡು ಹತ್ತಾರ. ವೆಬ್ನಾಡು ಇದು ಉದ್ದದ ಕೇರಳದಾಗದ. ಗೋವಿಂದ್ ಪಂತ್ ಸಾಗರ ದೊಡ್ಡ ಕೃತಕ UPದಾಗ ಉತ್ತರ ಪ್ರದೇಶದ. ದಾಲ್ ಸರೋವರ ಹೆಪ್ಪುಗಡು ಸರೋವರ ಜಮ್ಮು ಕಾಶ್ಮೀರದಾಗ. ಸರೋವರ ನಿರ್ಮಾಣ ಲಂಗೂರ್ ಸರೋವರ ಇದು ಕರಾವಳಿ ತೀರದಾಗ ಆಗ್ತದೆ. ಪ್ಲಾಯ ಮರುಭೂಮಿ ಭಾಗದಲ್ಲಿ ಆಗ್ತದೆ. ಅಸ್ಬಾ ನದಿಗಳಿಂದ ಆಗ್ತದೆ. ಕುಂಡ ಜ್ವಾಲಾಮುಖಿಗಳಿಂದ ಆಗ್ತದೆ. ಮಣಿಪುರದಲ್ಲಿ ಲೋಕ್ಟಾಕ್ ಸರೋವರ ಜಗತ್ತಿನ ಏಕೈಕ ತೆಲುಗು ಸರೋವರ. ಬಂದಕಾಲ್ ಇದು ಹರಿಯಾಣದಾಗ ಬರ್ತದೆ. ಪುಷ್ಕರ್ ಇದು ರಾಜಸ್ಥಾನದಾಗ ಬರ್ತದೆ. ಆಂಧ್ರ ಪ್ರದೇಶ ತಮಿಳುನಾಡು ಪುಲಿಕಾಟ್ ನಡುವೆ ಬರ್ತದೆ. ನೈನಿತಾ ಇದು UKದಾಗ ಬರ್ತದೆ. ಮಾನಸ್ ಇದು ಟಿಬೇಟ್ದ ಚೀನಾದಾಗ ಬರ್ತದೆ. ಕೋಲೂರ್ ಆಂಧ್ರ ಪ್ರದೇಶ. ಲೋನಾರ್ ಇದು ನೈಸರ್ಗಿಕ ಆಗ್ಯದ. ಕ್ಯಾಸ್ಪಿಯನ್ ಸಮುದ್ರ ಏಷ್ಯಾದಾಗ ಬರ್ತದೆ. ರಷ್ಯಾ, ಇರಾನ್ ದೇಶ, ಅಜರ್ಬೈಜಾನ್ ದೇಶ, ತಜಿಕಿಸ್ತಾನ್ ದೇಶ, ತುರ್ಕಮೆನಿಸ್ತಾನ, ಒಟ್ಟು 5 ದೇಶಗಳು ಸುತ್ತುವರ್ತವೆ. ರಷ್ಯಾ ಬೈಕಲ್ ಸರೋವರ ಪ್ರಪಂಚದಲ್ಲಿ ಆಳ ಹೆಚ್ಚು ಆಳ ಅಂದ್ರೆ ಬೈಕಲ್ ಸರೋವರ ಇದು ರಷ್ಯಾದಾಗ ಬರ್ತದೆ. ಎತ್ತರ ಸರೋವರ ಟಿಟಿಕಾ ಸರೋವರ ಪ್ರಪಂಚದ ಎತ್ತರ ದಕ್ಷಿಣ ಅಮೇರಿಕಾದ ಬರ್ತಲಾಗ. ಮೃತು ಸರೋವರ ಪ್ರಪಂಚದಲ್ಲಿ ಇಸ್ರೇಲ್ ಮತ್ತು ಗೋಡಾಂದ್ರ ನಡುವೆ ಬರ್ತದೆ. ಜ್ವಾಲಾಮುಖಿ ಪ್ರಪಂಚದಲ್ಲಿ ಇಂಡೋನೇಷ್ಯಾ ಟೋಬಾ. ಪ್ರಪಂಚ ಸ್ವಾಭಾವಿಕ ನೈಸರ್ಗಿಕ ಅಂದ್ರೆ ಎಷ್ಟಪ್ಪ ಅಂದ್ರೆ 7 ಭಾಗ ಮಾಡಿದ್ದೇವೆ. ನೈಸರ್ಗಿಕ ಅಂದ್ರೆ 7 ಭಾಗ ಮಾಡಿದ್ದೇವೆ. ಸ್ವಾಭಾವಿಕ ನೈಸರ್ಗಿಕ 7 ಭಾಗ ಮಾಡಿದ್ದೆವು. ಸಮಭಾಜಕ ಪ್ರದೇಶ 5 ರಿಂದ 10 ಇದು ಅಕ್ಷಾಂಶಗಳು ಬರ್ತವೆ. ಉತ್ತರ ಅಮೇರಿಕಾ ಅಮೆಜಾನ್ದಲ್ಲಿ, ಆಫ್ರಿಕಾದ ಕಾಂಗೋ, ನಿಗ್ಗಿ, ಏಷ್ಯಾದಾಗ ಮಲೇಷಿಯಾ, ಇಂಡೋನೇಷ್ಯಾ ಬರ್ತಾಯಿದ್ದಾರೆ. ಮಹಾಬನಿ, ಎಲೋಬಾ, ಟೀಬಾ, ರಬ್ಬರ್, ಪಿಗ್ಮಿ ಚೆನ್ನಾಗಿ ಕಂಡು ಬರ್ತದೆ ಇಲ್ಲಿ ಸಮಭಾಜಕ ವೃತ್ತದಲ್ಲಿ. ಕಸುಬು ಬೇಟೆಗಾರ ವಲಸೆಗಾರ ಮಾಡ್ತಾರಲ್ಲಿ. ಮುಂದೆ ಇದು ಈಗ ಎರಡನೇದು ಉಷ್ಣ ಹುಲ್ಲುಗಾವಲು ಪ್ರದೇಶ. ಅಂದ್ರೆ 5 ರಿಂದ 20. ಉತ್ತರ ಅಮೇರಿಕಾದ ವೆನೆಜುವೆಲಾ ಹೆಸರು ಉಷ್ಣವಲಯ ಸವಾನಾ ಅಂತಾರೆ ಅದಕ್ಕೆ. ಬ್ರೆಜಿಲ್ದಾಗ ಕಾಂಪಸ್ ಅಂತಾರೆ ಅದಕ್ಕೆ. ಸುಡಾನ್ದಾಗ ಸವಾನಾ ಅಂತಾರೆ. ಜನಾಂಗ ಮಸಾಯಿ, ಕೆನ್ಯಾ, ಕುರಿಯಾ. ಉಷ್ಣ ಮಾನ್ಸೂನ್ ಪ್ರದೇಶ ಅಂದ್ರೆ ಭಾರತ ಮತ್ತು ನೆರೆ ದೇಶಗಳು 25 ರಿಂದ 20. ಮೆಡಿಟೇರಿಯನ್ ಸಮುದ್ರ 30 ರಿಂದ 40. ಅಮೇರಿಕಾದ ಕ್ಯಾಲಿಫೋರ್ನಿಯಾ, ಮೆಡಿಟೇರಿಯನ್ ಸುತ್ತ ಪ್ರದೇಶಗಳು ದ್ರಾಕ್ಷಿ ಹೆಚ್ಚು ಇಲ್ಲಿ. ಸಮಶೀತೋಷ್ಣ ವಲಯ ಪ್ರದೇಶ ಇದು ಬೇರೆ.
ಇದು ಉಷ್ಣ ಹುಲ್ಲುಗಾವಲು ಪ್ರದೇಶ ಐತಿ. ಇದು ಸಮಶೀತೋಷ್ಣ ಉಷ್ಣ ಹುಲ್ಲುಗಾವಲು ಪ್ರದೇಶ 40 ರಿಂದ 55 ತನಕ ಅದ. ಇದಕ್ಕೆ ಹೆಸರು ಏನು ಹೇಳ್ತಾರೆ? ಉತ್ತರ ಅಮೇರಿಕಾದಾಗ ಪೆರಿ ಅತ್ತಾರ, ದಕ್ಷಿಣ ಅಮೇರಿಕಾದಾಗ ಕಾಂಪಸ್ ಅತ್ತಾರ, ಯುರೋಪ್ದಾಗ ಸ್ಟಿಪ್ಪಿ ಅತ್ತಾರ, ಆಫ್ರಿಕಾದಾಗ ವರ್ಲ್ಡ್ಸ್ ಅತ್ತಾರ, ಆಸ್ಟ್ರೇಲಿಯಾದಾಗ ಡೌನ್ಸ್ ಅತ್ತಾರ. ಇದಕ್ಕೆ ಹೆಸರು. ಇಲ್ಲಿ ಗೋಧಿ ಹೆಚ್ಚು. ಟೈಗಾ ಪ್ರದೇಶ 50 ರಿಂದ 70, ತಂಡ್ರಾ ಪ್ರದೇಶ 70 ರಿಂದ 90. ಪ್ರಪಂಚದಲ್ಲಿ ಅತಿ ಹೆಚ್ಚು ಅರಣ್ಯ. ಸಮಶೀತೋಷ್ಣ ಕೌಪಾರ್ಕ ಕಾಡು, ಸಮಶೀತೋಷ್ಣ ಉಷ್ಣವಲಯ ಹೆಚ್ಚು ಕಾಡು ಅಂದರೆ. ಋತುಮಾನ ಇಲ್ಲ. ತಂಡ್ರಾ ಪ್ರದೇಶ ಋತುಮಾನ ಇಲ್ಲ. ಎಲಿನಿಯೋ ಸರೋವರ ಗಾಳಿಯ ಪ್ರಕ್ರಿಯೆಯಿಂದ ಆಗ್ತದೆ. ವರ್ಗಾವಣೆ ಬೇಸಾಯ. ರೆಂಡಾಸ್ ಪಶುಪಾಲನೆ. ಕಿರ್ಗಿಜರ್ ರೆಂಡಾರ್ಸ್ ರೆಗ್ನಾರ್ಸ್ ಬೇಟೆ ಆಡುವ ಸಂಗ್ರಹಣೆ. ಪಿಗ್ಮಿಗಳು ಬೇಟೆಗಾರರು. ಎಸ್ಕಿಮೋ. ಯುರೋಪ್ದಾಗ ಸ್ಟೆಪಿಸ್ ಅದ. ಉತ್ತರ ಅಮೇರಿಕಾದಾಗ ಏನು ಸ್ಟೆಪಿಸ್ ಏನಿವು? ಸ್ಟೆಪಿಸ್ ಇವೇನಪ್ಪ ಅಂದ್ರೆ ಸಮಶೀತೋಷ್ಣ ಉಷ್ಣವಲಯದ ಹುಲ್ಲುಗಾವಲು ಪ್ರದೇಶ. ಕ್ವಶನ್ ಬಿದ್ದು. ಯುರೋಪ್ದಾಗ ಸ್ಟೆಪಿಸ್ ಅಂದ್ರೆ, ಉತ್ತರ ಅಮೇರಿಕಾದ ಪೈರಿಸ್ ಅತ್ತಾರ, ಆಸ್ಟ್ರೇಲಿಯಾ ಡೌನ್ಸ್ ಅತ್ತಾರ, ಆಫ್ರಿಕಾದಾಗ ವರ್ಲ್ಡ್ಸ್ ಅತ್ತಾರ. ಉಷ್ಣವಲಯದ ಹುಲ್ಲುಗಾವಲನ್ನು ಸವಾನ ಎನ್ನುವರು. ಉಷ್ಣವಲಯದ ಹುಲ್ಲುಗಾವಲನ್ನು ಸವಾನ ಅಂತಾರೆ. ಇಲ್ಲ ನೋಡ್ರಿ, ಉಷ್ಣ ಹುಲ್ಲುಗಾವಲದ ಸವಾನ. ಇಲ್ಲ ನೋಡ್ರಿ, ಉಷ್ಣ ಹುಲ್ಲುಗಾವಲ ಪ್ರದೇಶವನ್ನು ಸವಾನ ಅನ್ನುತ್ತಾರೆ. ಓಕೆ, ಮುಂದಿನ ಜಲಗೋಳಕ್ಕೆ ಹೋಗ್ರಿ. ಜಲಗೋಳ ನೀರಿನ ಹಂಚಿಕೆ. ಒಟ್ಟು ನೀರಿನ ಹಂಚಿಕೆ ಅಂದ್ರೆ ಒಟ್ಟು ಸಮುದ್ರ ಸಾಗರ 90, ಶುದ್ಧ ನೀರು 5, ಹಿಮದಾಗ 2 ನೀರು, 100% ನೀರು. ಸಾಗರ ಆಳವನ್ನು ಪ್ಯಾಥೋಮೀಟರ್ ಗಗನಮಾಪಕ ಹೇಳಿನಾಗಲೇ. ಭೂಕವಚ. ಭೂಖಂಡ ಹಿಂಗೆ ಇದನ್ನು ಭೂಕವಚ. ಖಂಡಾವರಣ ಪ್ರದೇಶ, ಖಂಡಾವರಣ ಇಳಿಜಾರು ಪ್ರದೇಶ, ಆಳವಾದ ಮೈದಾನ, ಸಾಗರ ಪರ್ವತ, ಸಾಗರ ಕಂದರ ತಗ್ಗು. ಭೂಖಂಡ ಪ್ರದೇಶ ಇವೆಲ್ಲ ಭೂಮಿಯಿಂದ ಸಮುದ್ರ ಕಡೆ ಹೋದಂಗೆ ಏನಾಗ್ತದೆ? ಭೂಮಿಯಿಂದ ಸಮುದ್ರ ಕಡೆ ಹೋದಂಗೆ ಇವೆ ಕಂಡು ಬರ್ತವೆ. ಈಗ ನೋಡ್ರಿ, ಭೂಖಂಡದ ದಿನ್ನೆ ಕಂಡು ಬರ್ತದೆ, ಭೂಖಂಡ ಇಳಿಜಾರು ಕಂಡು ಬರ್ತದೆ, ಭೂಖಂಡ ಏರು ಕಂಡು ಬರ್ತದೆ, ಆಳ ಸಮುದ್ರ ಬರ್ತದೆ. ಇದಕ್ಕೆ ಎಕ್ಸಾಂಪಲ್ ಇದೆ. ಬ್ರಿಟಿಷರು ದ್ವೀಪಗಳನ್ನು ಖಂಡಾಂತರ ದ್ವೀಪ ಅಂತಾರೆ. ಖಂಡಾಂತರ ಅಂದ್ರೆ ಇಲ್ಲೇ ಖಂಡಾಂತರ, ಇದೇ ಪ್ರದೇಶಕ್ಕೆ ಖಂಡಾಂತರ ಬ್ರಿಟಿಷ ದ್ವೀಪ ಅಂತಾರೆ. ಅಲ್ಲೇ ಒಂದು ಉಬ್ಬರ ಇಳಿತ. ಈ ಉಬ್ಬರ ಇಳಿತಾರೆ ನಿಮಗೆ ಗೊತ್ತವ, ಸಡರ ಬರ್ತಾವೆ. ಉಬ್ಬರ ಇಳಿತ ಬರ್ತಾವೆ. 2 ಉಬ್ಬರ ಇಳಿತ ನಡುವಿನ ಅಂತರ ಏನು? 2 ಇಳಿತ ಅಂದರೆ 12 ಗಂಟೆ 26 ನಿಮಿಷ. ಅದ್ರ ಒಂದೇ ಇಳಿತ ಅಂದ್ರೆ 6 ಗಂಟೆ 13 ನಿಮಿಷ. ಉಬ್ಬರ ಇಳಿತ ಭೂಮಾಪಕ ಅಳಿತಾರ. ಟೈಡ್ ಗನ್ ಅಂದ್ರೆ ಅಳಿತಾರ. ಗ್ರಹಗಳ ಬಗ್ಗೆ ಹೇಳ್ತೀನಿ ಈಗ. ಗ್ರಹಗಳರಿ 8 ಗ್ರಹ. 8 ಗ್ರಹ ನೋಡುವ ಗ್ರಹಗಳು. ಒಂದು ಗ್ರಹ ಬುಧ ಗ್ರಹ. ಇದು ಯಾವುದೇ ಗ್ರಹ ಹೋಗ್ಯದಲ್ಲ, ಅದು ಗ್ರಹ ಹೋಗ್ಯದ ಒಂದು ವಿಶ್ವ ಉಗಾಮ ಗ್ಯಾಲಾಕ್ಸಿ. ನಕ್ಷತ್ರಗಳ ಸಮೂಹ ಗ್ಯಾಲಾಕ್ಸಿ ಎನ್ನುವರು. ನಕ್ಷತ್ರಗಳ ಸಮೂಹಗಳಿಗೆ ಗ್ಯಾಲಾಕ್ಸಿ ಎನ್ನುವರು. ಸೂರ್ಯ ಒಂದು ಗ್ಯಾಲಾಕ್ಸಿದಾಗ ಅದರ 100 ಎತ್ತರೆ 1 10 15 ಕೋಟಿ ನಕ್ಷತ್ರಗಳು ಕೂಡ ಒಂದು ಗ್ಯಾಲಾಕ್ಸಿ ಆ ಥರದ್ದು. ಸೂರ್ಯನಿರುವ ಗ್ಯಾಲಾಕ್ಸಿ, ನಮ್ಮ ಸೂರ್ಯನಿರುವ ಗ್ಯಾಲಾಕ್ಸಿ ಮಿಲ್ಕಿ ವೇ, ಹಾಲು ಹಾದಿ, ಕ್ಷೀರಪಥ ಆ ಥರ. ಈ ಗ್ಯಾಲಾಕ್ಸಿ ಅದ, ಇದಕ್ಕೆ ಕ್ಷೀರಪಥ, ಮಿಲ್ಕಿ ವೇ, ಹಾಲು ಹಾದಿ, ಹಿಂಗಿದು ಗ್ಯಾಲಾಕ್ಸಿ ಹೆಸರದ. ಇದ್ರಾಗ ಸೂರ್ಯ ಓಕೆ. ಕ್ಷೀರಪಥ ಗ್ಯಾಲಾಕ್ಸಿ, ನಮ್ಮ ಕ್ಷೀರಪಥ ಗ್ಯಾಲಾಕ್ಸಿ ಅದಲ್ಲ, ಅದು ಸುರುಳಿ ಆಕಾರದ. ಸೂರ್ಯನ ಹತ್ತಿರವಾದ ಗ್ಯಾಲಾಕ್ಸಿ. ನಕ್ಷತ್ರ, ಸೂರ್ಯನ ನಕ್ಷತ್ರವಾದ ಪ್ರಾಕ್ಸಿಮಾ ಸೆಂಟರ್ ಆದ. ಭೂಮಿಗಿಂತ ಸೂರ್ಯನು 109 ದೊಡ್ಡವನು. ಭೂಮಿಗಿಂತ ಸೂರ್ಯನು 4 ಭಾಗ ಮಾಡ್ತೀವಿ. ಸೂರ್ಯನೊಳಗೆ 4 ಭಾಗ. ಒಂದನೇದು ಒಳಗೆ, ಎಲ್ಲಕ್ಕೆ ಒಳಗೆ ಅಂದ್ರೆ ವಿಕಿರಣ ವಲಯ ಥರ. 2ನೇದು ಪ್ರಚಲನ, 3ನೇದು ಟ್ರೋಪೋಸ್ಪಿಯರ್, 4ನೇದು ಕ್ರೋಮೋಸ್ಪಿಯರ್ ಅಂತ ಹಿಂಗೆ ಮಾಡ್ತೀವಿ. ಗ್ರಹಗಳು ಸೌರಮಂಡಲದಲ್ಲಿ ಚಿಕ್ಕ ಗ್ರಹ ಬುಧ. ಸೌರಮಂಡಲದಲ್ಲಿ ಚಿಕ್ಕ ಗ್ರಹ ಬುಧ, ದೊಡ್ಡದು ಗುರು. ಸೌರವ್ಯೂಹದಲ್ಲಿ ಕಡಿಮೆ ಪರಿಭ್ರಮಣ ಮೀನ್ಸ್
ಪರಿಭ್ರಮಣ ಪರಿಭ್ರಮಣ ಭ್ರಮಣ ಅಂದ್ರೆ ಪರಿಭ್ರಮಣ ಮೀನ್ಸ್ ಪರಿಭ್ರಮಣ ಅಂದ್ರೆ ತಾನು ಸುತ್ತಿರೋದು. ಸೌರಮಂಡಲದಲ್ಲಿ ಉಪಗ್ರಹ ಹೆಚ್ಚು ಕ್ಷುದ್ರ ಗ್ರಹಗಳು ಮಂಗಳ ಗುರು ಮಧ್ಯೆ ಕ್ಷುದ್ರಗಳು ಕಂಡುಬರ್ತವೆ. ಕ್ಷುದ್ರಗಳು ಭೂಮಿಗೆ ಉಲ್ಕಾಶಿಲೆಯಿಂದ ಪ್ರವೇಶ. ಕ್ಷುದ್ರಗಳು ಭೂಮಿ ಬಂದ ಉಲ್ಕಗಳು ಆಗ್ತವೆ. ಭೂಮಿ ಮೇಲಿನ ದೊಡ್ಡ ಉಲ್ಕೆ ಮೆಕ್ಸಿಕೋ ಎಲ್ಲೆಡೆ ಅದು ದೊಡ್ಡದು. ಪ್ರಮುಖ ಉಲ್ಕೆಗಳು ನರ್ಮೀಬಿಯಾ, ಅಂಬೋಲ್ಡ್, ಗ್ರೀನ್ಲ್ಯಾಂಡ್ ಇವೆಲ್ಲ ಇಂಪಾರ್ಟೆಂಟ್. ಹ್ಯಾಲೋ ಧೂಮಕೇತು 75 ಕನ್ಫರ್ಮ್. ಗ್ರಹಗಳು ಸೂರ್ಯಗ್ರಹಣ. ಸೂರ್ಯನ ಗ್ರಹಣದಾಗ ಚಂದ್ರ ಬರಲ್ಲ. ಸೂರ್ಯ ಬಂದ್ಬೇಕ ಸೂರ್ಯಗ್ರಹಣದಾಗ ಚಂದ್ರ ಆಡಬೇಕಿರ್ತಾನೆ. ಆದರೆ ಚಂದ್ರಗ್ರಹಣದಾಗ ಭೂಮಿ ನಡಬೇಕಿರ್ತಾನೆ. ಒಟ್ಟು ಸೂರ್ಯ ನಡಬೇಕು. ಬಟ್ ಸೂರ್ಯಗ್ರಹಣದಾಗ ಸೂರ್ಯ ನಡಬೇಕಿರಲ್ಲ, ಭೂಮಿ ಗ್ರಹಣದಾಗ ಭೂಮಿ ನಡಬೇಕಿರಲ್ಲ. ಧ್ರುವ ನಕ್ಷತ್ರಗಳು ಚಲಿಸುವಂತೆ ತೋರುವುದನ್ನು ಭೂಮಿಯ ಪ್ರಮಾಣ ಅಕ್ಷತ ರೇಖೆ ಅನ್ನುವರು. ಹೆಚ್ಚು ಪ್ರಕಾಶ ಶುಕ್ರ, ತಂಪಾದ ನೆಪ್ಚೂನ್. ದೊಡ್ಡ ಉಪಗ್ರಹ ಗ್ಯಾನಿಮೇಡ, ಸಣ್ಣದು ಡಿಮೋಸ್. ವೇಗ ಹೆಚ್ಚು ಬುಧ, ನಿಧಾನ ನೆಪ್ಚೂನ್. ಹೆಚ್ಚು ಸಾಂದ್ರ ಭೂಮಿ, ಸೂರ್ಯನ ಸಮೀಪ ಬುಧ, ದೂರ ನೆಪ್ಚೂನ್. ಗ್ರಹಗಳ ಚಲನೆಯ ಅವಧಿಯನ್ನು ಕ್ಯಾಪ್ಸುಲಾ 3ನೇ ನಿಯಮ ಹೇಳ್ತಾರೆ. ಸಾಮಾನ್ಯವಾಗಿ ನಕ್ಷತ್ರವೊಂದರ ಜೀವಿತಾವಧಿ 15 ಶತಕೋಟಿ. ಮಿಟಿಯೋರೈಡ್ಸ್ ಬೀಳುತ್ತಿರುವ ನಕ್ಷತ್ರ ಅಂತಾರೆ. ಈಗ ಅಕ್ಷಾಂಶಗಳ ನಡುವೆ ಟೆಲಿಸ್ಕೋಪ್ ಅಕ್ಷಾಂಶ ನೋಡಲು ಟೆಲಿಸ್ಕೋಪ್ ನೋಡ್ತಾರೆ. ಹೆಚ್ಚು ಸ್ವಾಭಾವಿಕ ಉಪಗ್ರಹ ಹೊಂದಿದೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರವನ್ನು ಅಯಹು ಭೂಮಿಯಿಂದ ಸುತ್ತಲೂ ಸರಾಸರಿ ಸಮಯ 90 ನಿಮಿಷಗಳು. ಸೌರವ್ಯೂಹದ ಬದಿಯಲ್ಲಿ ತಿರುಗುವ ಗ್ರಹ ಯಾವುದು? ಯುರೇನಸ್.